मेरा फोटो नहीं है सर। मेरा वीडियो नहीं आ रहा। ನಮಸ್ಕಾರ ವಿದ್ಯಾರ್ಥಿಗಳೇ, ವೃತ್ತಿದರ್ಶಿ ಕಾರ್ಯಕ್ರಮದ ಈ ದಿನದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯದಾದ್ಯಂತ ನಮ್ಮೊಟ್ಟಿಗೆ ಇವತ್ತು ಸೇರಿರುವಂತಹ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ವೃತ್ತಿದರ್ಶಿ ಕಾರ್ಯಕ್ರಮದ ಮಾನವಶಾಸ್ತ್ರ ಮತ್ತು ಕಲೆ ವಿಷಯಗಳಲ್ಲಿ ಉನ್ನತ ವ್ಯಾಸಂಗ ಮತ್ತು ವೃತ್ತಿ ಆಯ್ಕೆಗಳ ಬಗ್ಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಏನು ಇವತ್ತಿನ ವಿಷಯದ ಬಗ್ಗೆ ಮಾತುಕತೆ ಶುರು ಮಾಡ್ಲಿಕ್ಕಿಂತ ಮುಂಚೆ ವೃತ್ತಿದರ್ಶಿ ಕಾರ್ಯಕ್ರಮ ಏನು, ಇದರ ಹಿನ್ನೆಲೆ ಏನು, ಮತ್ತೆ ಏನು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕಿರುನೋಟ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ತನ್ನ ಹಲವಾರು ಬೇರೆ ಬೇರೆ ಇಲಾಖೆಗಳ ಒಂದು ಸಂಯೋಜನೆಯೊಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿರುವಂತಹದ್ದು. ಸೊ ಇದರ ಹಿನ್ನೆಲೆ ಏನು, ಏನಕ್ಕೆ ಈ ರೀತಿಯಾದ ಒಂದು ಕಾರ್ಯಕ್ರಮ ಅಸ್ತಿತ್ವದಲ್ಲಿ ಬಂತು ಅಂತ ಅಂದ್ರೆ, ನಮ್ಮ ರಾಜ್ಯದಲ್ಲಿ 10 ಮತ್ತು 12ನೇ ತರಗತಿಯ ನಂತರ ಏನು ವಿದ್ಯಾರ್ಥಿಗಳು ಮುಂದಿನ ಉನ್ನತ ವ್ಯಾಸಂಗಕ್ಕಿರ್ಬೋದು ಅಥವಾ ಕೌಶಲ್ಯಾಧಾರಿತ ಕೋರ್ಸ್ಗಳಿಗೆ ಏನು ವೃತ್ತಿಪರ ಕೋರ್ಸ್ಗಳಿಗೆ ಏನು ದಾಖಲಾಗುವಂತಹ ಶೇಕಡವಾರು ಏನಿದೆ ಅದು ಸಾಕಷ್ಟು ಕಡಿಮೆ ಇದ್ದು, ಆ ಒಂದು ಶೇಕಡವಾರನ್ನು ಹೆಚ್ಚಿಸಬೇಕು, ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ, ಉನ್ನತ ವ್ಯಾಸಂಗಕ್ಕೆ, ವೃತ್ತಿಪರ ಕೋರ್ಸ್ಗಳಿಗೆ ಸೇರ್ಬೇಕು ಮತ್ತು ಆ ರೀತಿ ಆಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನ ಮತ್ತು ಬೇರೆ ಬೇರೆ ವೃತ್ತಿಗಳ ಮಾಹಿತಿಯ ಒಂದು ಅವಶ್ಯಕತೆ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ 13ರಿಂದ 18 ವಯಸ್ಸಿನ ವಿದ್ಯಾರ್ಥಿಗಳು ಏನಿದ್ದಾರೆ, 8ರಿಂದ 12ನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ಇವಾಗಿನ 10 ಮತ್ತು 12ನ್ನು ಪೂರೈಸಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನ ನೀಡುವಂತಹದ್ದು ಮತ್ತು ಏನು ಬೇರೆ ಬೇರೆ ಶೈಕ್ಷಣಿಕ ವೃತ್ತಿಪರ ಕೋರ್ಸ್ಗಳೇನಿದ್ದಾವೆ, ಕೌಶಲ್ಯಗಳೇನಿದ್ದಾವೆ, ಯಾವ ರೀತಿಯಾಗಿ ನಮ್ಮ ಏನು ನಾವು ಕೆರಿಯರ್ ಅನ್ನು ರೂಪಿಸ್ಕೋಬಹುದು, ವೃತ್ತಿ ಮಾರ್ಗವನ್ನು ರೂಪಿಸ್ಕೋಬಹುದು ಅನ್ನೋ ಒಂದು ಅರಿವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸುವಂತಹದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಒಂದು ಉದ್ದೇಶದ ಮೂಲಕ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಒಂದು ಆಸಕ್ತಿ ಮೂಡಿ ಅವರು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ ಮತ್ತು ತಮ್ಮ ಮುಂದಿನ ವೃತ್ತಿ ಜೀವನವನ್ನು ರೂಪಿಸ್ಕೊಳ್ಳಿ ಅನ್ನುವಂಥದ್ದು ಇದರ ಇನ್ನೊಂದು ಧ್ಯೇಯ ಆಗಿದೆ. ಸೊ ಏನು ಈ ಕಾರ್ಯಕ್ರಮದ ಸ್ವರೂಪ ಏನು ಅಂತ ನಾವು ನೋಡಿದಲ್ಲಿ, ಮುಖ್ಯವಾಗಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಸುತ್ತಮುತ್ತ ಸದಾ ಇರುವಂತಹ ಏನು ಶಿಕ್ಷಕರಿದ್ದಾರೆ, NSS ಅಧಿಕಾರಿಗಳವರ ಜೂನಿಯರ್ ಕಾಲೇಜ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಮತ್ತೆ ಅವರ ಸುತ್ತಮುತ್ತ ಇರುವ ಗ್ರಾಮ ಪಂಚಾಯತ್ ಲೈಬ್ರರಿಗಳಲ್ಲಿರುವಂತಹ ಲೈಬ್ರರಿಯನ್ಸ್, ಈ ರೀತಿ ಹಲವಾರು ಫೆಸಿಲಿಟೇಟರ್ ಗ್ರೂಪ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಿ ಅವರಿಗೆ ವೃತ್ತಿ ಮಾರ್ಗದರ್ಶನ ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ, ಅದರ ಜೊತೆಗೆ ಯಾವ ರೀತಿಯಾದ ಒಂದು ಮಾಹಿತಿ ಮತ್ತು ಸಂಪನ್ಮೂಲ ಈಗ ಆಲ್ರೆಡಿ ನಮಗೆ ಅವೈಲೇಬಲ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ನೀಡಬಹುದು ಅನ್ನುವಂತ ಒಂದು ಏನು ಓರಿಯೆಂಟೇಷನ್, ಪೂರ್ವಾಭಿಮುಖ ತರಬೇತಿಯನ್ನು ನಾವು ಈ ಗುಂಪುಗಳಿಗೆ ಕೊಡ್ತಾ ಬರ್ತಾ ಇದ್ದೀವಿ ಹಲವಾರು ಸುತ್ತುಗಳಲ್ಲಿ. ಅದರ ಜೊತೆಗೆ ಏನು ಮುಖ್ಯವಾದ ಕೆಲವು ವೃತ್ತಿ ಮಾರ್ಗಗಳು, ಕೆಲವು ಉನ್ನತ ವ್ಯಾಸಂಗದ ವಿಷಯಗಳು, ಇದರ ಬಗ್ಗೆ ಒಂದು 28 ನೇರ ಪ್ರಸಾರದ ವಿಡಿಯೋಗಳನ್ನ ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಸಂಚಿಕೆಯಲ್ಲಿ ಇವತ್ತಿನ ಕಲೆ ಮತ್ತು ಮಾನವಶಾಸ್ತ್ರ ವಿಷಯವಾಗಿ ನಾವು ಇವತ್ತು ಮಾತಾಡೋರಿದ್ದೀವಿ ಮತ್ತು ಈ ಒಂದು ಸಂಪನ್ಮೂಲಗಳೆಲ್ಲ ಹೇಗೆ ನಿಮಗೆ ಎಲ್ಲಿ ನೀವು ಇದನ್ನ ಪಡ್ಕೋಬಹುದು, ಹೇಗೆ ನೀವು ಈ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಅಂತ ಅಂದ್ರೆ, ಯುವ ಕಣಜ ಅನ್ನುವಂತ ಒಂದು ಏನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಯೂತ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ನ ಒಂದು ಅಧಿಕೃತ ವೆಬ್ಸೈಟ್ ಏನಾಗಿದೆ, ಇಲ್ಲಿ ಈ ಒಂದು ವಿಡಿಯೋಗಳನ್ನೆಲ್ಲ ಹೋಸ್ಟ್ ಮಾಡಲಾಗುತ್ತೆ. ಅದರ ಜೊತೆಗೆ ನಿಮ್ಮ ಏನು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಒಂದು ಯುವ ಸ್ಪಂದನ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ವಿಡಿಯೋಗಳೆಲ್ಲ ನಿಮಗೆ ದೊರಕುತ್ತೆ. ಅದರ ಜೊತೆಗೆ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂಥ ಒಂದು ವೆಬ್ಸೈಟ್ ಅನ್ನ 500ಕ್ಕೂ ಹೆಚ್ಚು ವೃತ್ತಿ ಮಾರ್ಗಗಳ ಒಂದು ಸವಿಸ್ತಾರ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ವೆಬ್ಸೈಟ್ ಅನ್ನು ಕೂಡ ಈ ಕಾರ್ಯಕ್ರಮದಡಿ ತಯಾರಿಸಲಾಗಿದೆ. ಈ ಒಂದು ವೆಬ್ಸೈಟಿನ ಮೂಲಕ ಕೂಡ ನೀವು ವೃತ್ತಿಗಳ ಬಗ್ಗೆ ಹೆಚ್ಚು ತಿಳ್ಕೋಬಹುದು ವಿದ್ಯಾರ್ಥಿಗಳ. ಇದರ ಜೊತೆಗೆ ಒಂದು ಯುವ ಸಹಾಯವಾಣಿ ಅನ್ನೋಂಥ ಒಂದು ನಿಮಗೆ ಟೋಲ್ ಫ್ರೀ ಹೆಲ್ಪ್ ಲೈನ್ ಕೂಡ ಇದೆ. ಸೊ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದ ಆಪ್ತ ಸಮಾಲೋಚನೆಯ ನಿಮಗೆ ಅವಶ್ಯಕತೆ ಇದ್ದರೆ ಈ ಒಂದು ಏನು 155265 ಅನ್ನೋ ಒಂದು ಟೋಲ್ ಫ್ರೀ ನಂಬರ್ ಅಲ್ಲಿ ಒಂದು ಯೂತ್ ಹೆಲ್ಪ್ ಲೈನ್ 360 ದಿನಗಳು ನಿಮಗೆ ಲಭ್ಯ ಇರುತ್ತೆ. ಸೊ ಈ ಒಂದು ಯೂತ್ ಲೈನಿನ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಕೂಡ ನೀವು ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನು ಹೇಗೆ ಉಪಯೋಗಿಸೋದು, ಅದರ ನನಗೆ ಉದ್ಯೋಗ ಮಾಹಿತಿ ಅಥವಾ ಏನು ಕೆರಿಯರ್ ಗೈಡೆನ್ಸ್ ಬೇಕಿತ್ತು ಹಾಗೆ ಪಡ್ಕೊಳ್ಳೋದು, ಸೊ ಈ ರೀತಿಯಾದ ಸಹಾಯ ಕೂಡ ನೀವು ಪಡಿಬಹುದು. ಸೊ ಈ 3 ಮುಖ್ಯವಾದ ಸಂಪನ್ಮೂಲಗಳು ಮತ್ತು ಏನು ಹಲವಾರು ಓರಿಯೆಂಟೇಷನ್ ಕೋರ್ಸ್ಗಳು ಸೆಷನ್ಗಳ ಮೂಲಕ ನಿಮ್ಮ ಮುಂದೆ ಈ ಒಂದು ವೃತ್ತಿದರ್ಶಿ ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ.
ಸೊ ಇವತ್ತಿನ ವಿಷಯ ಏನಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ, ಅವರ ಏನು ಅನುಭವ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಟ್ಟಿಗೆ ಇವತ್ತು 3 ಜನ ವಿಶೇಷಜ್ಞರಿದ್ದಾರೆ. ಯಾರು ಇವರು ಅಂತ ಹೇಳಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮೊಟ್ಟಿಗೆ ಇವತ್ತು ಡಾಕ್ಟರ್ ಭಾನುಮೂರ್ತಿ ಅವರಿದ್ದಾರೆ. ಡಾಕ್ಟರ್ ಭಾನುಮೂರ್ತಿ ಅವರು ಇವಾಗ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಬೆಂಗಳೂರು ಇಲ್ಲಿ ವೈಸ್ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು PhD ಪದವೀಧರರಾಗಿದ್ದಾರೆ. ಇಲ್ಲಿ ಬೇಸ್ ಅಲ್ಲಿ VC ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಭಾನುಪ್ರಸಾದ್ ಅವರು ಹಲವಾರು ಪ್ರತಿಷ್ಠಿತ ದೇಶೀಯ ಮತ್ತು ವಿದೇಶದ ಸಂಸ್ಥೆಗಳಲ್ಲಿ ಏನು ಅಧ್ಯಾಪಕರಾಗಿ, ವಿಸಿಟಿಂಗ್ ಫೆಲೋ ಆಗಿ ಮತ್ತೆ ಮ್ಯಾಕ್ರೋ ಎಕನಾಮಿಸ್ಟ್ ಆಗಿ ಇವರು ಕೆಲಸ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಭಾನುಮೂರ್ತಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ನಮಸ್ಕಾರ. ಮುಂದೆ ವಿದ್ಯಾರ್ಥಿಗಳೇ ಡಾಕ್ಟರ್ ವೀಣಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಸರ್ಕಾರಿ ಕಲಾ ಕಾಲೇಜು ಹೊಸಕೋಟೆ ಇಲ್ಲಿ ಪ್ರಾಧ್ಯಾಪಕರಾಗಿರುವ ವೀಣಾ ಅವರು 21 ವರ್ಷದ ಏನು ಶಿಕ್ಷಕ ಎಕ್ಸ್ಪೀರಿಯನ್ಸ್ ಅನ್ನ, ಶಿಕ್ಷಣ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಇವರು ಕೂಡ PhD ಪದವೀಧರೆಯಾಗಿದ್ದು ಹಲವಾರು ಪುಸ್ತಕಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಸೊ ವೀಣಾ ಮ್ಯಾಮ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ನಮ್ಮೊಟ್ಟಿಗೆ ಶ್ರೀಯುತ ಜಾಗೀರ್ದಾರ್ ಅವರಿದ್ದಾರೆ. ಜಾಗೀರ್ದಾರ್ ಸರ್ ಕೂಡ MSc ಮತ್ತು MCom ಪದವೀಧರರಾಗಿದ್ದು 25 ವರ್ಷಗಳ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಇದೆ. ಹಲವಾರು ಸಂಸ್ಥೆ ಮತ್ತು ಕಮಿಟಿಗಳಲ್ಲಿ ಅವರು ವಿಶೇಷಜ್ಞರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಜೊತೆಗೆ ವಿಷನ್ ಗ್ರೂಪ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಏನು ಕರ್ನಾಟಕದ ವಿಷನ್ ಗ್ರೂಪ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಇದರ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಾಗೀರ್ದಾರ್ ಸರ್, ತಮಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಸೊ ವಿದ್ಯಾರ್ಥಿ ಮಿತ್ರರು, ಇವತ್ತಿನ ಏನು ಒಂದು ವಿಷಯ, ಹ್ಯುಮ್ಯಾನಿಟೀಸ್ ಮತ್ತೆ ಆರ್ಟ್ಸ್, ಕಲೆ ಮತ್ತು ಮಾನವಶಾಸ್ತ್ರ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದ ಏನು ನಾವು ವೃತ್ತಿಗಳ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಮತ್ತು ಯಾವ ರೀತಿಯಾದ ಸಬ್ಜೆಕ್ಟ್ಗಳನ್ನು ನಾವು ಓದ್ತೀವಿ, ಏನು ಈ ಕ್ಷೇತ್ರದಲ್ಲಿನ ವೃತ್ತಿಗಳ ಒಳಹರಿವು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನು ಮೊದಲನೇದಾಗಿ ಜಾಗೀರ್ದಾರ್ ಸರ್ ಅಲ್ಲಿ ವೃತ್ತಿ ಮಾರ್ಗದರ್ಶನ ಮತ್ತು ಹ್ಯುಮ್ಯಾನಿಟೀಸ್ ಕೆರಿಯರ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಕೇಳ್ತಾ ಇದೆ, ಮುಂದುವರಿಸಿ. ವೃತ್ತಿದರ್ಶಿ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್, ವೃತ್ತಿ ಮಾರ್ಗದರ್ಶನ ಅರಿವು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸ್ವಾಗತ. ಈ ವಿದ್ಯಾರ್ಥಿಗಳು PUC ಸೆಕೆಂಡ್ ಇಯರ್ ನಂತರ ಏನ್ ಮಾಡಬೇಕು, ಅದರಲ್ಲೂ ಕಲೆ ಮತ್ತು ಮಾನವೀಯ ಶಾಸ್ತ್ರದಂತಹ ವಿಷಯಗಳಲ್ಲಿ, ಆರ್ಟ್ಸ್ ಮತ್ತು ಹ್ಯುಮ್ಯಾನಿಟೀಸ್ ನಲ್ಲಿ ಅವರಿಗೆ ಇರುವಂತಹ ಅವಕಾಶಗಳ ಬಗ್ಗೆ ನಾವು ಇಲ್ಲಿ ಇವತ್ತು ಚರ್ಚೆ ಮಾಡೋಣ. ಈ ಮಕ್ಕಳಿಗೆ PUC ಸೆಕೆಂಡ್ ಇಯರ್ 13 ರಿಂದ 18 ಅಂತ ಹೇಳಿದಾಗ 13ನೇ ವರ್ಷಕ್ಕೆ ಮಕ್ಕಳು ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ಅವರಿಗೆ ಅಲ್ಲಿ ಅರಿವು ಮೂಡುತ್ತದೆ. ಮುಂದೆ ಬರ್ತಾ ಬರ್ತಾ SSLC 10ನೇ ತರಗತಿ ಮಾಡಿ PUCಗೆ ಬರುವಷ್ಟರಲ್ಲಿ ಅವರಿಗೆ ತಮ್ಮ ಗುರಿ ಸ್ಪಷ್ಟವಾಗಿರಬೇಕು. ನಾನು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವಂತಹ ಆಯ್ಕೆ ಮಕ್ಕಳಲ್ಲಿ ಬೆಳಿಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ನೋಡಿದಾಗ ಮಕ್ಕಳು ತಮ್ಮದೇ ಆದಂತಹ ಸಮಸ್ಯೆಗಳ ಜೊತೆಗೆ ಅವರು ಜುಜಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನಾವು ಗೈಡೆನ್ಸ್ ಮಾಡೋದು, ಕೌನ್ಸಿಲಿಂಗ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತದೆ. ಮಕ್ಕಳಿಗೆ ತಮ್ಮದೇ ಆದಂತಹ ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳು ಇರ್ತವೆ. ಅದೇ ರೀತಿ ಮಕ್ಕಳಿಗೆ ಶೈಕ್ಷಣಿಕ ಸಮಸ್ಯೆಗಳು ಕೂಡ ಇರ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಶಿಕ್ಷಕರು ಆದಂತವರು ಅಥವಾ ಅವರ ಹಿತೈಷಿಗಳು ಅಂತ ಅನಿಸ್ಕೊಂಡವರು ಅಥವಾ ನಮ್ಮ ಹತ್ರ ಇರುವಂತಹ ಜ್ಞಾನದ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲದಾಗಿ ಮನದಟ್ಟು ಮಾಡಬೇಕಾಗಿದ್ದು, ನಾವು ಏನಾದ್ರೂ ಮಾಡ್ತೀವಿ ಆದ್ರೂ ಒಳ್ಳೆಯದನ್ನ ಸಾಧಿಸೇ ತೋರಿಸ್ತೀವಿ ಅನ್ನುವಂತಹ ಮನೋಸ್ಥೈರ್ಯ ತುಂಬಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗದೆ ಅಥವಾ ಅತ್ಯುತ್ತಮ ಸ್ಥಾನ ಪಡೆಯಲಿಕ್ಕಾಗದೆ ಮನಸೋತು ಆತ್ಮಹತ್ಯೆಯಂತಹ ಕೀಳು ಪ್ರವೃತ್ತಿಗೆ ಒಳಗಾಗ್ತಾ ಇದ್ದಾರೆ. ದಯಮಾಡಿ ಆ ರೀತಿ ಮಾಡುವುದು ಬೇಡ. ನಾವು ಚೆನ್ನಾಗಿ ಬದುಕಬಹುದು. ನಾವು ಯಾವುದೇ ವಿಷಯವನ್ನು ಆಯ್ಕೆ ಮಾಡ್ಕೊಂಡ್ರು ಕೂಡ, ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರು ಕೂಡ ಅಲ್ಲಿ ಚೆನ್ನಾಗಿ ನಾವು ಬದುಕಬಹುದು. ವಿದ್ಯಾರ್ಥಿಗಳೇ, ನಾವು
ವಿದ್ಯಾರ್ಥಿಗಳಿಗೆ ನಾವು ಕೌನ್ಸಿಲಿಂಗ್ ಮಾಡುವಾಗ ಅಥವಾ ಗೈಡೆನ್ಸ್ ಮಾಡುವಾಗ ನಾವು ಎಂಪ್ಯಾಥೆಟಿಕ್ ಇರಬೇಕು. ಅಂದ್ರೆ ಅವರಿಗಿರುವಂತಹ ಸಮಸ್ಯೆ ನಮ್ಮದೇ ಸಮಸ್ಯೆ ಅನ್ನುವ ರೀತಿಯಲ್ಲಿ ನಾವು ಅವರಿಗೆ ಪರಿಹಾರ ಹುಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ವಿದ್ಯಾರ್ಥಿಗಳು 12ನೇ ತರಗತಿಯಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಅವಕಾಶಗಳು ಇವೆ. ಆ ವಿದ್ಯಾರ್ಥಿಗಳು ಬ್ಯೂಟಿ ಪಾರ್ಲರ್ ಓಪನ್ ಮಾಡಬಹುದು, ಅಥವಾ ಕಂಪ್ಯೂಟರ್ DTP ಕೆಲಸವನ್ನು ಕಲಿಬಹುದು. ಈಗ ವುಡ್ ಕಾರ್ವಿಂಗ್ ಅಂತ ಹೇಳಿ ಸ್ಟಾರ್ಟ್ ಆಗಿದೆ, ಕಂಪ್ಯೂಟರ್ ನಲ್ಲಿ ವುಡ್ ಕಾರ್ವಿಂಗ್ ಅಂತ ಆಗಿದೆ, ಆ ಕೆಲಸವನ್ನು ಮಾಡಬಹುದು. ಆಮೇಲೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಸೇರ್ಕೊಂಡು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ಕಲಿಬಹುದು. ಅದೇ ರೀತಿ ಅವರು ಕೂಡ ಮಕ್ಕಳಿಗೆ ಗೈಡ್ ಮಾಡಬಹುದು. ಆಮೇಲೆ ಟ್ಯಾಲಿ ಅಂತಹ ಕೋರ್ಸಸ್ ಇದೆ, ಆರ್ಟ್ಸ್ ಮಕ್ಕಳು ಕೂಡ ಮಾಡಬಹುದು. ಅಲ್ಲಿ ಬಹಳ ದೊಡ್ಡ ಮ್ಯಾಥಮೆಟಿಕ್ಸ್ ಅಥವಾ ಬಹಳ ದೊಡ್ಡ ಲೆಕ್ಕ ಮಾಡ್ಬೇಕಾಗಿಲ್ಲ. ನಾವು ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇಟ್ಕೊಂಡ್ವಿ ಅಂದ್ರೆ ಟ್ಯಾಲಿ ಅಂತಹ ನಾವು ಕೋರ್ಸ್ ಗಳನ್ನ ಮಾಡ್ಕೊಂಡು ನಾವು ಒಂದು ಜಾಬ್ ಹುಡುಕೋಬಹುದು. ನಾವೊಂದು ಯಾವ್ದಾದ್ರು ಹುದ್ದೆಯನ್ನ ಹುಡುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾವು ಮಾಡ್ಬೇಕಾಗಿದ್ದು ಇಷ್ಟೇ, ನಾವು ಡಿಸಿಪ್ಲಿನ್ಡ್ ರುಟೀನ್ ಒಂದು ಮಾಡ್ಕೊಂಡು, ಆ ಡಿಸಿಪ್ಲಿನ್ ರುಟೀನ್ ಮಾಡ್ಕೊಂಡು ನಾವು ಯಾವ ಕರಿಯರ್ ಚೂಸ್ ಮಾಡ್ತೀವಿ ಆ ಕರಿಯರ್ಗೆ ಬೇಕಾಗುವಂತಹ ಸ್ಕಿಲ್ಸ್, ಕೌಶಲ್ಯಗಳು ಏನು ಅಂತೇಳಿ ನಾವು ಮಾಡ್ಕೋಬೇಕು. ಆರ್ಟ್ಸ್ ಮಾಡಿದಂತ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳು ಇವೆ. ಆ ಅವಕಾಶಗಳನ್ನು ನಾವು UPSC ಪರೀಕ್ಷೆ ಮಾಡ್ಬೋದು. ಆರ್ಟ್ಸ್ ನಲ್ಲಿ ಡಿಗ್ರಿ ಮಾಡಿದಂತ UPSC ಪರೀಕ್ಷೆ ಮಾಡ್ಬೋದು. ನಾವು ನೋಡ್ತೀವಿ ಆರ್ಟ್ಸ್ ನಲ್ಲಿ ಸೇರಿದಂತ ವಿದ್ಯಾರ್ಥಿಗಳು ನಮ್ಮಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಇಂತ ಒಂದು ಮನೋಭಾವ ಬೆಳೆಸ್ಕೊಂತಾರೆ. ದಯಮಾಡಿ ಆ ರೀತಿ ಮನೋಭಾವ ಬೆಳೆಸ್ಕೋದ್ ಬೇಡ. ತಮ್ಗೆಲ್ಲ ಗೊತ್ತಿರ್ಬೇಕು, BTech ಅಥವಾ MTech ಅಥವಾ MBBS ಮಾಡಿದಂತ ವಿದ್ಯಾರ್ಥಿಗಳು ಕೂಡ ಸಿವಿಲ್ ಸರ್ವಿಸ್ ನಂತ ಪರೀಕ್ಷೆ ಬಂದಾಗ, ಕೇಂದ್ರ ಲೋಕ ಸೇವಾ ಆಯೋಗ ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಾಗ ಅಲ್ಲಿ ವಿದ್ಯಾರ್ಥಿಗಳು ಆರ್ಟ್ಸ್ ವಿಷಯಗಳನ್ನೇ ಆಯ್ಕೆ ಮಾಡ್ಕೊಂತಾರೆ. ಆಮೇಲೆ ಆರ್ಟ್ಸ್ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ಇಂತಹ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಒಂದು ಫಲಿತಾಂಶ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ಟೇಟ್ KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಆಮೇಲೆ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತ ಇದೆ, ಇಂಡಿಯನ್ ಸ್ಟಾಟಿಸ್ಟಿಕಲ್ ಸರ್ವಿಸಸ್ ಅಂತ ಇದೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ನಲ್ಲೂ ಕೂಡ ಆರ್ಟ್ಸ್ ಟೀಚರ್ಸ್ ನ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ಸ್ ನಲ್ಲಿ, ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ MA ಎಕನಾಮಿಕ್ಸ್ ಮಾಡಿದಂತವ್ರನ್ನ ಸ್ಪೆಷಲಿಸ್ಟ್ ಅಂತ ತಗೊಳ್ತಾ ಇದ್ದಾರೆ. MA ಎಕನಾಮಿಕ್ಸ್ ಮಾಡಿದವರಿಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಸ್ಪೆಷಲಿಸ್ಟ್ ಅಂತೇಳಿ ತಗೊಳ್ತಾ ಇದ್ದಾರೆ. IBPS ಮೂಲಕ ಅವರ ಆಯ್ಕೆ ಆಗುತ್ತದೆ. ವಿದ್ಯಾರ್ಥಿಗಳೇ, ನಾವು ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಪ್ರತಿದಿನ ಯಾವ್ದಾದ್ರು ಒಂದು 2-3 ಅತ್ಯುತ್ತಮ ನ್ಯೂಸ್ ಪೇಪರ್ಗಳನ್ನ, ದಿನಪತ್ರಿಕೆಗಳನ್ನ ಓದ್ತಾ ಇರಬೇಕು. ಅದೇ ರೀತಿ ಇಂಟರ್ನೆಟ್ ಮೂಲಕ ನಾವು ಜ್ಞಾನ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ರೋಜ್ಗಾರ್ ನ್ಯೂಸ್, ಎಂಪ್ಲಾಯ್ಮೆಂಟ್ ನ್ಯೂಸ್, ರೋಜ್ಗಾರ್ ಸಮಾಚಾರ ಅಂತ ಒಂದು ಪೇಪರ್ ಬರುತ್ತೆ. ಅದರಲ್ಲಿ ಯಾವ ಹುದ್ದೆಗಳಿಗೆ ಅರ್ಹತೆ ಏನು, ಅದರ ಸೆಲೆಕ್ಷನ್ ಪ್ರೊಸೆಸ್ ಏನು, ಆಯ್ಕೆ ವಿಧಾನ ಏನು, ಇದ್ರ ಬಗ್ಗೆನೂ ಕೂಡ ನಮ್ಗೆ ಮಾಹಿತಿ ಇರಬೇಕಾಗತ್ತೆ. ಆಮೇಲೆ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಮಗೆ ಸೂಕ್ಷ್ಮವಾಗಿ ಕೊಟ್ಟಿರ್ತಾರೆ. ಎಲ್ಲಿ ನಾವು ಯಾವ ರೀತಿ ಯಾವ ಹುದ್ದೆಗೆ ಯಾವ ರೀತಿ ನಾವು ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಕೂಡ ಅಲ್ಲಿ ನಮಗೆ ಮಾರ್ಗದರ್ಶನ ಇರುತ್ತೆ. ಆಮೇಲೆ ಕೆಲವೊಂದು ದೂರದರ್ಶನಲ್ಲಿ ಬರುವಂತಹ ಕಾರ್ಯಕ್ರಮಗಳಾಗ್ಲಿ ಅಥವಾ ಇಗ್ನೋನವರು ಪ್ರಸರಿಸುವಂತಹ ಕಾರ್ಯಕ್ರಮಗಳಾಗ್ಲಿ, ನಾವು ಅದನ್ನು ಕೂಡ ಸ್ವಲ್ಪ ಫಾಲೋ ಮಾಡಿದ್ವಿ ಅಂದ್ರೆ ನಾವು ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸ್ಕೊಳ್ಬಹುದು. ಅದೇ ರೀತಿ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಕರಿಯರ್ ಗೈಡೆನ್ಸ್ ಸೆಲ್ ಅಂತ ಇರುತ್ತೆ, ಕರಿಯರ್ ಬುಲೆಟಿನ್ ಅಂತೇಳಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅದೇ ರೀತಿ ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗ ವಿನಿಮಯ ಕೇಂದ್ರಗಳು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ಸ್ ಅಂತ ಇರುತ್ತೆ. ಅಲ್ಲಿ ಹೋದಾಗ್ಲೂ ಕೂಡ ನಮಗೆ ಉದ್ಯೋಗಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ವಿಶ್ವವಿದ್ಯಾಲಯಗಳು ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಮಾರ್ಗದರ್ಶನಗಳು ನೀಡ್ತಾರೆ. ಅದೇ ರೀತಿ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಆಗ್ಬಹುದು ಅಥವಾ ವಿಶ್ವವಿದ್ಯಾಲಯಗಳಲ್ಲಿರುವಂತಹ ಗ್ರಂಥಾಲಯಗಳಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಎಲ್ಲ ಸಂಪನ್ಮೂಲಗಳನ್ನು, ಪರಿಕರಗಳನ್ನು ಒಂದು ಕಡೆ ಸಂಗ್ರಹಿಸಿರ್ತಾರೆ. ಅದರದ ಲಾಭ ಕೂಡ ನಮ್ಮ ಮಕ್ಕಳು ಪಡ್ಕೋಬಹುದು. ಅದೇ ರೀತಿ ಬಹಳಷ್ಟು ಸಲ ನಾವು ಉನ್ನತ ಶಿಕ್ಷಣ ಪಡ್ಕೋಬೇಕಿತ್ತು ಅಥವಾ ವಿದೇಶಗಳಿಗೆ ಹೋಗ್ಬೇಕಿತ್ತು ಅಥವಾ ಯಾವುದೇ ರೀತಿ ತರಬೇತಿಗಳನ್ನು ಪಡ್ಕೋಬೇಕಿತ್ತು ಅಂದ್ರೆ ಅದರ ಮಾಹಿತಿ ಇಂಟರ್ನೆಟ್ ಮೂಲಕ ಪಡ್ಕೋಬಹುದು. ಮತ್ತು ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಸರ್ಕಾರದ ವಿವಿಧ ಸೌಲಭ್ಯಗಳ ಮೂಲಕ, ವಿವಿಧ ಸ್ಕೀಮ್ಸ್ ಗಳ ಮೂಲಕ, ವಿವಿಧ ಯೋಜನೆಗಳ ಮೂಲಕ ನಾವು ಅದನ್ನ ಹೊಂದಿಸ್ಕೊಳ್ಬಹುದು. ಇದಿಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಂದ ಕೊಡುವಂತಹ ತರಬೇತಿಗಳನ್ನು ಪಡೆದುಕೊಂಡು ಸ್ವಯಂ ಉದ್ಯೋಗಗಳನ್ನು ಕೂಡ ಸ್ಥಾಪಿಸಬಹುದು.
ಕರ್ನಾಟಕದಲ್ಲಿ ಬೆಂಗಳೂರು ಇಟ್ ಈಸ್ ಟ್ರೀಟೆಡ್ ಆಸ್ ಅ ಕ್ಯಾಪಿಟಲ್ ಆಫ್ ಸ್ಟಾರ್ಟ್ಅಪ್ಸ್. ನಮ್ಮ ವಿದ್ಯಾರ್ಥಿಗಳು ಆರ್ಟ್ಸ್ ಮೂಲದಿಂದ ಬಂದರೂ ಕೂಡ ಅವರು ಎರಡು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರೆ, ಒಂದು ಇಂಗ್ಲಿಷ್ ಭಾಷೆ ಮೇಲೆ ಒಳ್ಳೆಯ ಒಂದು ಹಿಡಿತ, ಎರಡನೆಯದು ಕಂಪ್ಯೂಟರ್ ಸ್ಕಿಲ್ಸ್, ಸ್ವಲ್ಪ ಕಂಪ್ಯೂಟರ್ನ ನಾಲೆಜ್ ಇತ್ತು ಅಂದ್ರೆ, ಇವೆರಡು ಸಾಧಿಸ್ಕೊಂಡ್ರು ಅಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರುವಂತ ಅಥವಾ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್ ಇಂದ ಬರುವಂತ ವಿದ್ಯಾರ್ಥಿಗಳು ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಕಡಿಮೆ ಅನಿಸೋದಿಲ್ಲ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅತ್ಯುತ್ತಮ ಅವಕಾಶ ಅಂದ್ರೆ ಕ್ಲಾಟ್ ಎಕ್ಸಾಮಿನೇಷನ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಇದೆ. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಮೂಲಕ ಮಕ್ಕಳು ಲಾ ಕೋರ್ಸಸ್ ನಲ್ಲಿ ಸೇರ್ಕೋಬಹುದು. ಈ ಲಾ ಕೋರ್ಸಸ್ 5 years ಇಂಟೀರಿಯರ್ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅತ್ಯುನ್ನತ ಒಂದು ಕಾನೂನು ವಿಶ್ವವಿದ್ಯಾಲಯ ಅಂದ್ರೆ ನ್ಯಾಷನಲ್ ಲಾ ಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ನಲ್ಲಿ ಬಂದಾಗ ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಂಬಯಾಸಿಸ್ ಮತ್ತೆ ಇತ್ತೀಚೆಗೆ ಬಿಟ್ಸ್ ನವರು ಕೂಡ ಮುಂಬೈನಲ್ಲಿ ಒಂದು ಲಾ ಕಾಲೇಜ್ ಓಪನ್ ಮಾಡಿದ್ದಾರೆ. ಅದೇ ರೀತಿ ನಾವು ಕಾಮನ್ ಅಡ್ಮಿಷನ್ ಟೆಸ್ಟ್ CAT ಅಂತ ಒಂದಿರುತ್ತೆ. ಆ ಕ್ಯಾಟ್ ಮೂಲಕ ಮ್ಯಾನೇಜ್ಮೆಂಟ್ ಕೋರ್ಸಸ್ ಗಳನ್ನ ಸೇರ್ಕೋಬಹುದು. ಮ್ಯಾನೇಜ್ಮೆಂಟ್ ಕೋರ್ಸಸ್ ನಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂತ ಇದೆ, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಮಾನವ ಸಂಪನ್ಮೂಲ ಗೆ ಸಂಬಂಧಪಟ್ಟಂತಹ ಮ್ಯಾನೇಜ್ಮೆಂಟ್ ಕೋರ್ಸ್, ಮಾನವ ಸಂಪನ್ಮೂಲ ನಿರ್ವಹಣೆ ಕೋರ್ಸಸ್. ಅಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರುವಂತ ಮಕ್ಕಳು ಆಬ್ವಿಯಸ್ಲಿ ಅವರು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿದೆ. ಡೆಲ್ಲಿ ಯೂನಿವರ್ಸಿಟಿ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಇದೆ. ಆ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಲ್ಲಿ ಫೀಸ್ ಸ್ಟ್ರಕ್ಚರ್ ತುಂಬಾನೇ ಕಡಿಮೆ ಇದೆ. ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ ಮತ್ತು ಕ್ಯಾಟ್ ರ್ಯಾಂಕ್ ಮೂಲಕ ಅವರು ಅಡ್ಮಿಷನ್ಸ್ ಕೊಡ್ತಾರೆ. ಅಲ್ಲಿ ಅಡ್ಮಿಷನ್ಸ್ ಪಡ್ಕೊಂಡ್ರೆ ಮಕ್ಕಳು ಕಡಿಮೆ ಫೀಸ್ ನಲ್ಲಿ ಅತ್ಯುನ್ನತ ಒಂದು ವಿದ್ಯಾರ್ಹತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನು ಈಗಾಗಲೇ ಹೇಳ್ದಂಗೆ IBPS ಮೂಲಕ ಬ್ಯಾಂಕಿಂಗ್ ಸೆಕ್ಟರ್ಸ್ ನಲ್ಲಿ ಮಿಡಲ್ ಮ್ಯಾನೇಜ್ಮೆಂಟ್ ನಲ್ಲಿ ಪಾಲಿಸಿ ಮೇಕಿಂಗ್ ನಲ್ಲಿ ತಗೊಳ್ತಾ ಇದ್ದಾರೆ. ಲೈಕ್ MA ಎಕನಾಮಿಕ್ಸ್ ಆದಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ತಗೊಳ್ತಾ ಇದ್ದಾರೆ. ಅದೇ ರೀತಿ ಸಿವಿಲ್ ಸರ್ವಿಸಸ್, UPSC, KPSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಲ್ಲೂ ಕೂಡ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರುವಂತ ಮಕ್ಕಳು ಭಾಗವಹಿಸಬೇಕಾಗಿದೆ. ಆರ್ಟ್ಸ್ ಭಾಗದಿಂದ ಬರುವಂತ ಮಕ್ಕಳಿಗೆ ಅತ್ಯುನ್ನತ ಕೇಂದ್ರ ಅಂದ್ರೆ ಜರ್ನಲಿಸಂ, ಅತ್ಯುನ್ನತ ಕ್ಷೇತ್ರ ಅಂದ್ರೆ ಜರ್ನಲಿಸಂ, ರೈಟ್. ಇಲ್ಲಿ ಪತ್ರಕರ್ತರಾಗಿ ತಾವೆಲ್ಲ ನೋಡ್ತಿರ್ಬಹುದು, ಬಹಳಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಸ್ ಗಳನ್ನ ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ಸ್ ನಲ್ಲಿ ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ, ಮಿಲಿಯನ್ಸ್ ಆಫ್ ವ್ಯೂಸ್ ಆಗ್ತಾ ಇದೆ. ಅಲ್ಲಿ ಮೀಡಿಯಾ ಜಾಯ್ನ್ ಆಗ್ಬೋದು, ಮೇನ್ ಸ್ಟ್ರೀಮ್ ಮೀಡಿಯಾ ಜಾಯ್ನ್ ಆಗ್ಬೋದು, ಸೈನ್ಸ್ ರಿಪೋರ್ಟರ್ಸ್ ಆಗ್ಬೋದು, ಸೈನ್ಸ್ ವೆಬ್ ಸಿರೀಸ್ ಕ್ರಿಯೇಟ್ ಮಾಡಬಹುದು, ಸ್ಪೋರ್ಟ್ಸ್ ರಿಪೋರ್ಟರ್ ಆಗ್ಬಹುದು. ಅದೇ ರೀತಿ ವೆಹಿಕಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತಹ ಚಾನೆಲ್ಸ್ ಗಳು ಕೂಡ ಬಹಳಷ್ಟು ಬರ್ತಾ ಇದಾವೆ. ಅಲ್ಲಿ ನಮಗೆ ತುಂಬಾ ಉಪಯೋಗಕ್ಕೆ ಬರುವಂತಹದ್ದು ನಮ್ಮ ಭಾಷೆಯ ಮೇಲೆ ಇರುವಂತಹ ಹಿಡಿತ, ಅದು ಆರ್ಟ್ಸ್ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಸಾಧ್ಯವಿದೆ. ಅದೇ ರೀತಿ ತಾವು ಇಲ್ಲಿ ನೋಡಬಹುದು NLS ನ ಕಟ್ಟಡ ನೋಡಬಹುದು. ಅದೇ ರೀತಿ ಮ್ಯಾನೇಜ್ಮೆಂಟ್ ಕೋರ್ಸಸ್ ನಲ್ಲಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಅಡ್ಮಿಷನ್ ಪಡ್ಕೋಬೇಕಿತ್ತು ಅಂದ್ರೆ ನಾವು ಆರ್ಟ್ಸ್ ಮೂಲಕನೂ ಕೂಡ ಅಲ್ಲಿ ನಾವು ಹೋಗ್ಬೋದು. BA ನಂತರ ಅಥವಾ MA ನಂತರ ನಾವು ಕ್ಯಾಟ್ ಪರೀಕ್ಷೆಯನ್ನ ಅಪಿಯರ್ ಆಗಿ ಆ ಕ್ಯಾಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಕ್ಯಾಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದು ನಾವು ಇಂತಹ ಸಂಸ್ಥೆಗಳನ್ನ ಸೇರ್ಕೋಬಹುದು. ಅದೇ ರೀತಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅಂತ ಮುಂಬೈನಲ್ಲಿ TIS ಅಂತ ಇದೆ. ಆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ನಲ್ಲಿ ನಾವು MSW ಸೋಷಿಯಲ್ ವರ್ಕ್ ಮಾಡಬಹುದು, ಸೋಷಿಯಲ್ ವರ್ಕ್ ಮೇಲೆ ಕೋರ್ಸಸ್ ಮಾಡಬಹುದು. ಮುಂದೆ ಅಲ್ಲಿ ಪಡೆದುಕೊಂಡಂತಹ ಜ್ಞಾನದಿಂದ ನಾವು NGOs ಗಳನ್ನ ಹುಟ್ಟು ಹಾಕ್ಬೋದು. NGOs ಮೂಲಕ ನಾವು ಸಾಕಷ್ಟು ಸಹಾಯ ಕೂಡ ಮಾಡಬಹುದು. ಅದೇ ರೀತಿ ಬೆಂಗಳೂರಿನಲ್ಲಿ ಈ ಒಂದು ದಶಕದಲ್ಲಿ ಬೆಂಗಳೂರಿನಲ್ಲಿ ಅತ್ಯುನ್ನತ ಸಂಸ್ಥೆ ಒಂದು ಬಂದಿದೆ, BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತೇಳಿ. ಅಲ್ಲೂ ಕೂಡ 5 years ಇಂಟೀರಿಯರ್ ಕೋರ್ಸ್ ಇದೆ. ಅದ್ರ ಬಗ್ಗೆ ನಮ್ಮ ಇನ್ನೊಬ್ಬ ಪ್ಯಾನಲ್ ನಲ್ಲಿ ವೈಸ್ ಚಾನ್ಸಲರ್ ಆದಂತಹ ಪ್ರೊಫೆಸರ್ ಭಾನುಮೂರ್ತಿ ಸರ್ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆ ಬೇಸ್ ನಲ್ಲೂ ಕೂಡ ನಮ್ಮ ಕರ್ನಾಟಕದಿಂದ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಅನ್ನುವಂತ ಒಂದು ವಿಷಾದಕರ ಸಂಗತಿ ಇದೆ. ನಮ್ಮ ವಿದ್ಯಾರ್ಥಿಗಳು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ನಾವು ಅತ್ಯುತ್ತಮ ಫಲಿತಾಂಶ ಪಡ್ಕೊಂಡು ಇಂತಹ ಸಂಸ್ಥೆಗಳನ್ನು ಸೇರಬಹುದಾಗಿದೆ. ವಿದ್ಯಾರ್ಥಿಗಳೇ, ಇತ್ತೀಚೆಗೆ NTA CUET ಅನ್ನುವಂತ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಪರೀಕ್ಷೆ ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ. ಈ ಪರೀಕ್ಷೆಯ ಮೂಲಕ ಅತ್ಯುನ್ನತ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ನಾವು ಪ್ರವೇಶವನ್ನು ಪಡ್ಕೋಬಹುದು. CUET ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ರೆ ನಾವು 5 years ಇಂಟೀರಿಯರ್ ಕೋರ್ಸಸ್ BA plus MA 5 years ಇಂಟೀರಿಯರ್ ಕೋರ್ಸಸ್ ಮಾಡಬಹುದು. ಅದೇ ರೀತಿ
ಬೇರೆ ಬೇರೆ ಕೋರ್ಸಸ್ಗಳನ್ನು ಕೂಡ ನಾವು ಈ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಮಾಡಬಹುದು. ಡೆಲ್ಲಿ ಯೂನಿವರ್ಸಿಟಿಲಿ ಇರುವಂತಹ ಸಾಕಷ್ಟು ಅತ್ಯುನ್ನತ ಶ್ರೇಣಿಯ ಕಾಲೇಜುಗಳಿವೆ. ಸೆಂಟ್ ಸ್ಟೀಫನ್ಸ್ ಕಾಲೇಜ್ ಇದೆ, ಅಲ್ಲಿ ನೇರವಾಗಿ ನಾವು ಪ್ರವೇಶ ಪಡಿಬಹುದು. PUC ಆರ್ಟ್ಸ್ ನಮ್ಮ ರಿಸಲ್ಟ್ ಮೇಲೆ ಬೆಸ್ಟ್ ಆಫ್ 4 ಸಬ್ಜೆಕ್ಟ್ಸ್ ಆಧಾರದ ಮೇಲೆ ಡೆಲ್ಲಿ ಯೂನಿವರ್ಸಿಟಿಲಿ ನಾವು ಪ್ರವೇಶ ಪಡಿಬಹುದು. ಡೆಲ್ಲಿ ಯೂನಿವರ್ಸಿಟಿಯ ಸಾಕಷ್ಟು ಅತ್ಯುನ್ನತ ಶ್ರೇಣಿಯ ಕಾಲೇಜುಗಳಲ್ಲಿ ನಾವು ಪ್ರವೇಶ ಪಡಿಬಹುದು. ಅದೇ ರೀತಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ಒನ್ ಆಫ್ ದಿ ಟಾಪ್ ರ್ಯಾಂಕಿಂಗ್ ಸೆಂಟ್ರಲ್ ಯೂನಿವರ್ಸಿಟಿ ಅದು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ. ಅಲ್ಲಿ ನಾವು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಎಂಟ್ರೆನ್ಸ್ ಟೆಸ್ಟ್ ಅಪಿಯರ್ ಆಗಿ ಆ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ನಾವು ವಿವಿಧ ಕೋರ್ಸ್ಗಳಲ್ಲಿ ಅಲ್ಲಿ ಪ್ರವೇಶ ಪಡಿಬಹುದು. ಅದೇ ರೀತಿ JNUಗೂ ಕೂಡ CUET ಮೂಲಕ ಅಲ್ಲಿ ಆಯ್ಕೆ ಆಗ್ತಾ ಇದೆ. ಇನ್ನೊಂದು ಅಂದ್ರೆ IITM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್. IITM ನಲ್ಲಿ HSEE, ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಈ ಪರೀಕ್ಷೆ PUC ಸೆಕೆಂಡ್ ಇಯರ್ ನಂತರ ಬರೆಯುವಂತ ಪರೀಕ್ಷೆ. ಈ ಪರೀಕ್ಷೆ ತೆಗೆದುಕೊಂಡಂತ ವಿದ್ಯಾರ್ಥಿಗಳು 5 years ಇಂಟಿಗ್ರೇಟೆಡ್ MA ಇನ್ ಡೆವಲಪ್ಮೆಂಟ್ ಸ್ಟಡೀಸ್, ಆಮೇಲೆ 5 years ಇಂಟಿಗ್ರೇಟೆಡ್ MA ಇನ್ ಇಂಗ್ಲಿಷ್ ಸ್ಟಡೀಸ್ ಅನ್ನ ಮಾಡಬಹುದು. ಈ ಡೆವಲಪ್ಮೆಂಟ್ ಸ್ಟಡೀಸ್ ನಲ್ಲಿ ಓದಿದಂತ ವಿದ್ಯಾರ್ಥಿಗಳು IGIDR ಅಂತ ಸಂಸ್ಥೆಯನ್ನ ಸೇರ್ಕೋಬಹುದು, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಅಂತ ಹೇಳಿ. ಈ IGIDR ಸಂಸ್ಥೆ RBI ನೇರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಆಡಳಿತದ ಅಡಿಯಲ್ಲಿ ನೇರವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಎಕನಾಮಿಕ್ಸ್ ಇದೆ, ಡೆವಲಪ್ಮೆಂಟ್ ಸ್ಟಡೀಸ್ ಇದೆ, MA ಎಕನಾಮಿಕ್ಸ್ ಇದೆ, MSc ಎಕನಾಮಿಕ್ಸ್ ಇದೆ, MSc ಡೆವಲಪ್ಮೆಂಟ್ ಸ್ಟಡೀಸ್ ಇದೆ ಮತ್ತು PhD ಇನ್ ಎಕನಾಮಿಕ್ಸ್ ಇದೆ. ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ನೇರವಾಗಿ RBI ನಲ್ಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಅತ್ಯುನ್ನತ ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆರ್ಟ್ಸ್ ನಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಅಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಗಳಲ್ಲಿ, ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡ್ಕೋಬಹುದು, ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬಹುದು. ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೂಡ, ಪ್ರೈವೇಟ್ ಸ್ಕೂಲ್ಸ್ ಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿವೆ. ಈ PUC ಸೆಕೆಂಡ್ ಇಯರ್ ಆರ್ಟ್ಸ್ ನಂತರ ವಿದ್ಯಾರ್ಥಿಗಳು ನೇರವಾಗಿ 6 years MA ಎಡ್ ಅಥವಾ 4 years BA ಎಡ್ ಅಂತ ಕೋರ್ಸ್ ಗಳನ್ನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಮೈಸೂರು, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಮೈಸೂರು, ಇಲ್ಲಿ ಈ ಸಂಸ್ಥೆಯಲ್ಲಿ ಪ್ರವೇಶ ಪಡ್ಕೋಬಹುದು. ಈ ಸಂಸ್ಥೆಯಲ್ಲಿ ಪ್ರವೇಶ ಪಡ್ಕೊಂಡಂತ ವಿದ್ಯಾರ್ಥಿಗಳು 5-6 ವರ್ಷಗಳ ಅಧ್ಯಯನದ ನಂತರ ಅವರು ಭಾರತದ ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲಿ ಅವರಿಗೆ ಒಂದು ಶಿಕ್ಷಕ ಹುದ್ದೆ ಸಿಗುತ್ತದೆ. ವಿದ್ಯಾರ್ಥಿಗಳು ಇಂಗ್ಲಿಷ್ ಮೇಲೆ ಹಿಡಿತ ಸಾಧಿಸ್ಕೋಬೇಕು, ಕೆಲವೊಂದು ಕಂಪ್ಯೂಟರ್ ಸ್ಕಿಲ್ಸ್ಗಳು ಅವರಿಗೆ ಗೊತ್ತಿರಬೇಕು, ಮತ್ತೆ ತಮ್ಮ ಸಬ್ಜೆಕ್ಟ್ ಮೇಲೆ ಒಳ್ಳೆಯ ಹಿಡಿತ ಇತ್ತು ಅಂದ್ರೆ ಅಂತಹ ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲೂ ಕೂಡ ಅವರು ಒಂದು ಸೋಷಿಯಲ್ ಸೈನ್ಸಸ್ ಟೀಚರ್ ಅಂತೇಳಿ ಒಂದು ಹುದ್ದೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು UGC ನಡೆಸುವಂತ JRF ಮತ್ತೆ ನೆಟ್ ಸ್ಲೆಟ್ ಅಂತ ಪರೀಕ್ಷೆಗಳನ್ನ ಪಾಸ್ ಆದ್ರೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೂ ಕೂಡ ಅಪ್ಲೈ ಮಾಡಬಹುದು. ನಾನು ಈಗಾಗಲೇ ಹೇಳ್ದಂಗೆ ವಿದ್ಯಾರ್ಥಿಗಳು ಆರ್ಟ್ಸ್ ನಲ್ಲಿ ಕಲ್ತಂತ ವಿದ್ಯಾರ್ಥಿಗಳು PGT, TGT, ಪೋಸ್ಟ್ ಗ್ರಾಜುಯೇಟ್ ಟೀಚರ್, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತಹ ಹುದ್ದೆಗಳಲ್ಲೂ ಕೂಡ ಅವರು ಆಯ್ಕೆ ಆಗ್ಬಹುದು. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಗಳಲ್ಲಿ, CBSE, ICSE, IGCSE ಸ್ಕೂಲ್ಸ್ ಗಳಲ್ಲಿ ಇವತ್ತಿಗೂ ಕೂಡ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಹುದ್ದೆಗಳ ತುಂಬಾ ಕೊರತೆ ಇದೆ. ಒಳ್ಳೆಯ ಕ್ವಾಲಿಟಿ ಇರುವಂತಹ, ಒಳ್ಳೆಯ ಗುಣಮಟ್ಟ ಇರುವಂತಹ ಶಿಕ್ಷಕರ ಕೊರತೆ ಇದೆ. ಆ ಶಿಕ್ಷಕರ ಕೊರತೆಯನ್ನು ಈ ವಿದ್ಯಾರ್ಥಿಗಳು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಕೋಚಿಂಗ್ ಕ್ಲಾಸಸ್, MA ಹಿಸ್ಟ್ರಿ ಮಾಡಿದಂಥವ್ರು, MA ಜಾಗ್ರಫಿ ಮಾಡಿದಂಥವ್ರು, MA ಪೊಲಿಟಿಕಲ್ ಸೈನ್ಸ್ ಮಾಡಿದಂಥವ್ರು ಅಥವಾ MA ಸೋಷಿಯಾಲಜಿ ಮಾಡಿದಂಥವ್ರು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಂಡ್ರು ಕೂಡ ಅಲ್ಲಿ ಕೆಲವೊಂದು ಪರ್ಸೆಂಟೇಜ್ ನಲ್ಲಿ ಈ ವಿಷಯಗಳಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕೋಚಿಂಗ್ ಕ್ಲಾಸಸ್ ಮಾಡಿ ಆ ವಿದ್ಯಾರ್ಥಿಗಳು PUC ಮಕ್ಕಳಿಗೆ ಮಾರ್ಗದರ್ಶನ ಮಾಡಬಹುದು. ಆಮೇಲೆ SDA, FDA, PSI ನಂತ ಪರೀಕ್ಷೆಗಳಿಗೆ ಗೈಡ್ ಮಾಡಬಹುದು. ಅದೇ ರೀತಿ UPSC, KPSC ಯಲ್ಲಿ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೂ ಕೂಡ ಇವರು ಮಾರ್ಗದರ್ಶನ ನೀಡಬಹುದು. UPSC ಅಂತ ಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಆ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನ ಕನ್ನಡ ಭಾಷೆಯಲ್ಲಿ ಬರೆಯಬಹುದಾಗಿರೋದ್ರಿಂದ ನಮ್ಮ ಕರ್ನಾಟಕದ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರುವಂತ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಕೋಚಿಂಗ್ ಕ್ಲಾಸಸ್ ನಲ್ಲಿ ಅತ್ಯುತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬಹುದು. ಈ ಎಲ್ಲ ವಿಷಯಗಳ ನಂತರ ವಿದ್ಯಾರ್ಥಿಗಳಿಗೆ ಏನಾದರೂ ಈ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಇದ್ವು ಅಂದ್ರೆ ನನಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಧನ್ಯವಾದಗಳು ಸರ್.
ಧನ್ಯವಾದಗಳು ಜಾಗೀರ್ದಾರ್ ಸರ್. ಸೊ 12ನೇ ತರಗತಿಯಲ್ಲಿ ಆಲ್ರೆಡಿ ಏನು ಕಲೆ ವಿಭಾಗದಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಭವಿಷ್ಯ ರೂಪಿಸ್ಕೋಬಹುದು, ಯಾವ್ಯಾವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಅವರು ಪ್ರವೇಶ ಪಡಿಬಹುದು, ಯಾವ ರೀತಿಯಾದ ವೃತ್ತಿಗಳು ಅವರಿಗೆ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ನಾನಿವಾಗ ಡಾಕ್ಟರ್ ವೀಣಾ ಅವರಲ್ಲಿ ಕೇಳ್ಕೊಳ್ತೀನಿ ಮ್ಯಾಮ್. ಸೊ ಕಲಾ ವಿಭಾಗದಲ್ಲಿ ಏನು ಪ್ರವೇಶ ಪಡಿಲಿಕ್ಕೆ ಇಚ್ಛಿಸುವಂತ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ಮಾಹಿತಿಗಳನ್ನ ನೀಡಬೇಕಾಗುತ್ತೆ. ಸೊ ಏನೇನು ಬೇರೆ ಬೇರೆ ಸಬ್ಜೆಕ್ಟ್ಗಳು ಏನು ಈ ಒಂದು ವಿಭಾಗದಲ್ಲಿ ಯಾವ ರೀತಿಯಾದ ಅವರು ಅಧ್ಯಯನ ಮಾಡ್ತಾರೆ ಮತ್ತು ಆ ಮೂಲಕ ಯಾವ ರೀತಿಯಾದ ಉದ್ಯೋಗಗಳನ್ನು ಅವರು ನೋಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ತಿಳಿಸ್ಕೊಡ್ಬೇಕು. Okay, thank you. My panelist, Jagirdev sir, and also Bhanumurthy sir, ನನ್ನ ನಮಸ್ಕಾರಗಳು. And a very good evening to all the students and also the members who are present here. ಈ ಉತ್ತಮವಾಗಿರತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಸೊ ಇದರಲ್ಲಿ ಯಾವ ಕೆರಿಯರ್ ಆಪ್ಷನ್ಸ್ ಅನ್ನತಕ್ಕಂಥದ್ದು ಆರ್ಟ್ಸ್ ಮತ್ತೆ ಹ್ಯುಮ್ಯಾನಿಟೀಸ್ ಅವರಿಗೆ ಸ್ಟೂಡೆಂಟ್ಸ್ ಇದೆ ಅನ್ನೋದು ಕೆರಿಯರ್ ಆಪ್ಷನ್ಸ್ ಗಿಂತ ಮೊದಲು ನಾನು ವಿದ್ಯಾರ್ಥಿಗಳಿಗೆ ಹೇಳ ಬಯಸಂತದ್ದು, ಮೊದಲು ನಿಮ್ಮ ಗುರಿ ಏನು, ನೀವು ಏನ್ ಆಗ್ಬೇಕು ಅಂತ ಇದ್ದೀರಾ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲು ಅದನ್ನ ನಾವು ಗುರಿ ಏನು ಅಂತ ನಾವು ತಿಳ್ಕೊಳ್ದಿರಾ ಬೇರೆ ಏನೇನೋ ಕೆರಿಯರ್ ಆಪ್ಷನ್ಸ್ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ವೇರ್ ಐ ಆಮ್ ಇಂಟ್ರೆಸ್ಟೆಡ್, ನನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ನನ್ನ ಆಸಕ್ತಿ ಜೊತೆಗೆ ನನ್ನ ಗುರಿ ಅಥವಾ ನನ್ನ ಕನಸು, ಈ ಒಂದು ವೇನಲ್ಲಿ ನಾವು ಹೋದಾಗ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೊಳ್ಳೋದು ನಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಕೆರಿಯರ್ ಆಪ್ಷನ್ಸ್ ನಿಮ್ಗೆ ಹಂಡ್ರೆಡ್ಸ್ ಆಫ್ ಕೆರಿಯರ್ ಆಪ್ಷನ್ಸ್ ಯು ಕಮ್ ಅಕ್ರಾಸ್, ಬಹಳಷ್ಟು ಬರುತ್ತೆ. 12th ಸ್ಟ್ಯಾಂಡರ್ಡ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಅಲ್ಲೇ ನೀವು ಅದನ್ನ ಒಂದು ಕನಸನ್ನ ಕಂಡಿರ್ಬೇಕಾಗತ್ತೆ. ನಾನ್ ಮುಂದೆ ಈ ರೀತಿ ಆಗ್ಬೇಕು ಅಂತಿದ್ದೀನಿ, ಇದನ್ನೇ ಆಗ್ತೀನಿ. ಸೊ ದ ಡಿಟರ್ಮಿನೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ಫಾರ್ ದೀಸ್ ಚಿಲ್ಡ್ರನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ 12th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದಾಗ ದಟ್ ಹೆಲ್ಪ್ಸ್ ಯು ಟು ಚೂಸ್ ಯುವರ್ ಸಬ್ಜೆಕ್ಟ್ಸ್ ಅಸ್ ವೆಲ್. ಯಾವ ಒಂದು ವಿಷಯವನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಈಗ ನಾವು ಅಡ್ಮಿಷನ್ಸ್ ಅಲ್ಲೂ ಸಹ ನೋಡ್ತಾ ಇರ್ತೀವಿ. 12th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ನಮ್ಮ ಹೈಯರ್ ಎಜುಕೇಶನ್ಗೆ ಕಾಲೇಜಸ್ಗೆ ಬರ್ತಾರೆ. ಬಂದಾಗ ಅವ್ರು ಯಾರೋ ಟೀಚರ್ ಹೇಳಿ ಕಳಿಸಿರ್ತಾರೆ, ನೀವು ಇದನ್ನೇ ತಗೋ, ಇದನ್ನೇ ಓದು ಅಂತ ಹೇಳ್ಬಿಟ್ಟು. ಆದ್ರೆ ಅವನ ಆಸಕ್ತಿ ಏನಿದೆ ಅಲ್ಲಿ ಮ್ಯಾಚೇ ಆಗ್ತಾ ಇರೋದಿಲ್ಲ. ನೀನ್ ಏನಾಗ್ಬೇಕು ಅಂತಿದ್ಯಾ ಅಂತ ವಿದ್ಯಾರ್ಥಿನ ಕೇಳಿದಾಗ ನಮ್ಮ ಟೀಚರ್ಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಟೀಚರ್ ಯಾವ ಸಬ್ಜೆಕ್ಟ್ ನ ಹೇಳ್ಕೊಡ್ತಿರ್ತಾರೋ ಅದೇ ಸಬ್ಜೆಕ್ಟ್ ಅನ್ನ ಅವರು ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಓದಿ, ಅದನ್ನೇ ತಗೋ, ನೀನ್ ಅದ್ರಲ್ಲೇ ಸ್ಕೋಪ್ ಇದೆ ಅಂತ ಹೇಳ್ತಾರೆ. ದ ಟೀಚರ್ ಇಸ್ ಆಲ್ಸೋ ನಾಟ್ ಬದರ್ ಲೈಕ್ ನೀನ್ ಏನ್ ಆಗ್ಬೇಕು ಅಂತಿದ್ಯಾ, ಈ ರೀತಿ ಆಪ್ಷನ್ಸ್ ಇದೆ ಅಂತ ಹೇಳಿನೂ ಕಳಿಸೋದಿಲ್ಲ. ಇದೇ ಕಾಲೇಜಲ್ಲೇ ಓದ್ಬೇಕು ಅನ್ನೋದು ಮತ್ತೊಂದು ಚಾಯ್ಸ್ ಅನ್ನೋದು ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಗೊಂದಲಗಳಿಂದ ಮೊದಲು ಸ್ಟೂಡೆಂಟ್ಸ್ ಹೊರಗಡೆ ಬರ್ಬೇಕಾಗುತ್ತೆ. ಬೆಟರ್ ಯು ಹ್ಯಾವ್ ಎ ಕ್ಲಿಯರ್ ವಿಷನ್, ನಾನು ಇದನ್ನೇ ಆಗ್ಬೇಕು, ಇದನ್ನೇ ಮಾಡ್ತೀನಿ ಅಂತ ಹೇಳಿದಾಗ ಸಬ್ಜೆಕ್ಟ್ಸ್ ಅಲ್ಲಿ ಇಟ್ ಇಸ್ ವೆರಿ ಈಸಿಯರ್. ಅವಾಗ ಏನಾಗ್ತಾ ಇರುತ್ತೆ, ನಿಮ್ಗೆ ಆಯ್ಕೆಗಳಿಗೆ ತುಂಬಾ ಆಪ್ಷನ್ಸ್ ಅನ್ನೋದು ಓಪನ್ ಅಪ್ ಆಗ್ತಾ ಹೋಗುತ್ತೆ. ನಮ್ಮ ಆರ್ಟ್ಸ್ ಗೆ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ಸ್ ಅನ್ನ ನೀವು ತೆಗೆದುಕೊಳ್ಬಹುದು ಅಂತ ಹೇಳಿದಾಗ ಅದರ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ವೇರ್ ಇಟ್ ಇಸ್ ಡಿಸ್ಪ್ಲೇಡ್ ಹಿಯರ್. ಸೊ ಸೈಕಾಲಜಿ ಇರ್ಬೋದು, ಲಾ, ಹಿಸ್ಟ್ರಿ, ಆರ್ಕಿಯಾಲಜಿ, ಫಾರಿನ್ ಲ್ಯಾಂಗ್ವೇಜಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಹ ಬರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಎಕನಾಮಿಕ್ಸ್, ಸೋಷಿಯಾಲಜಿ, ಈವೆಂಟ್ ಮ್ಯಾನೇಜ್ಮೆಂಟ್, ಸಿವಿಲ್ ಸರ್ವಿಸಸ್ ನ ಇವಾಗ NEP ನಲ್ಲಿ ಸೇರಿಸ್ಬೇಕು ಅಂತ ಇದ್ದಾರೆ. ಇದುವರೆಗೂ ಅದನ್ನ ಸೇರಿಸಲಿಲ್ಲ. ಸೊ ದೇ ಹ್ಯಾವ್ ಎ ಆಪ್ಷನ್ಸ್ ಇನ್ ಫ್ಯೂಚರ್ ಟು ಇನ್ಕ್ಲೂಡ್ ಸಿವಿಲ್ ಸರ್ವಿಸಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಪೇಪರ್ ಆಲ್ಸೋ. ಸೊ ನಾವು ಸೋಷಿಯಲ್ ವರ್ಕ್ ಅನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂಡ್ ದ ರೈಟಿಂಗ್ ಅಂಡ್ ದ ಕಮ್ಯುನಿಕೇಶನ್ ಸ್ಕಿಲ್ಸ್, ಇಷ್ಟು ಸಬ್ಜೆಕ್ಟ್ಸ್ ನ ತೆಗೆದುಕೊಳ್ಬೇಕಾದ್ರೆ ನಾವು ಎಲ್ಲವನ್ನೂ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿದ್ಯಾರ್ಥಿ ಇವಾಗ NEP ನಲ್ಲಿ ನಾವು ನೋಡ್ಬೇಕಾದ್ರೆ ಕೇವಲ 2 ಸ್ಟ್ರೀಮ್ ನ ಮಾತ್ರ ಅವ್ನು ತೆಗೆದುಕೊಳ್ಬಹುದು. ಇಫ್ ಹಿ ವಾಂಟ್ಸ್ ಟು ಟೇಕ್ ಅಪ್ ಸೈಕಾಲಜಿನಲ್ಲಿ ಅವನು ಸೈಕಿಯಾಟ್ರಿಸ್ಟ್ ಆಗ್ಬೇಕು ಮತ್ತೊಂದು ಅಂತ ಹೇಳಿದಾಗ ಕಾಂಬಿನೇಷನ್ ಮಾಡ್ಕೊಳ್ಬೇಕು. ಸೈಕಾಲಜಿ ಜೊತೆಗೆ ಇನ್ನೊಂದು ವಿಷಯ ಯಾವುದು, ಅಥವಾ ನಾನು ಸೈಕಿಯಾಟ್ರಿಸ್ಟ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಏನೋ ಒಂದು ಆಗ್ಬೇಕು ಅಂತ ಇರ್ತೀನಿ. ಒಂದು ವೇಳೆ ನಾನು ಅದು ಆಗ್ಲಿಲ್ಲ ಅಂತ ಹೇಳಿದಾಗ ಮುಂದಿನ ಸೆಕೆಂಡ್ ಆಪ್ಷನ್ ಏನಿದೆ, ಬಿಕಾಸ್ ಒಂದೇ ಆಪ್ಷನ್ ಸ್ಟೂಡೆಂಟ್ಸ್ ವಿಲ್ ಕಮ್, ಮೋಸ್ಟ್ ಆಫ್ ಅಸ್ ನಮ್ಮ ಹತ್ರ ಬರ್ತಾರೆ, ನಾನು IAS ಮಾಡ್ಬೇಕು ಅಂತ ಇದ್ದೀನಿ ಮೇಡಮ್. ಫ್ರಮ್ ಆಲ್ ಓವರ್ ದ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ಅವರ್ ಕಾಲೇಜ್. IAS ಒಂದೇ ಗುರಿ ಆಗಿರುತ್ತೆ, ಬೇರೆ ಅದಾಗ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅವರಲ್ಲಿ ಉತ್ತರ ಅನ್ನೋದೇ ಇರೋದೇ ಇಲ್ಲ. ದೇ ಹ್ಯಾವ್ ನೋ ಆನ್ಸರ್. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನೋದು ಆಗತ್ತೆ. ಯಾಕೆ ಅಂತ ಹೇಳಿದಾಗ ಮುಂದಿನ ಇವಾಗಿನೂ ತಗೊಂಡು ಓದ್ಬಿಡ್ತಾರೆ. ನೆಕ್ಸ್ಟ್ ಆಫ್ಟರ್ 4 years ವಾಟ್ ಇಸ್ ನೆಕ್ಸ್ಟ್, ಅಥವಾ ವಾಟ್ ಇಸ್ ಫ್ಯೂಚರ್, ವಾಟ್ ಇಸ್ ಮೈ ಕೆರಿಯರ್ ಅನ್ನತಕ್ಕಂಥ ಒಂದು ಪ್ರಶ್ನೆ ಅನ್ನೋದು ಅವ್ರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ದೇ ಶುಡ್ ಕಂಬೈನ್ ದ ಕಾಂಬಿನೇಷನ್ಸ್ ಫಸ್ಟ್. If the student is willing to become a journalist, ಜರ್ನಲಿಸಮ್ ನ ಓದ್ಬೇಕು ಅಥವಾ ನಾನು ಮೀಡಿಯಾ ಸೇರ್ಕೊಳ್ಬೇಕು ಅಂತ ಹೇಳಿದಾಗ
ಜರ್ನಲಿಸಮ್ ಗೋಸ್ ವಿತ್ ವಾಟ್? ಜರ್ನಲಿಸಮ್ ಯಾವ್ದ್ರಲ್ಲಿ ಹೋಗುತ್ತೆ, ಯಾವ್ದನ್ನ ನಾನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದನ್ನು ಸಹ ನಾನು ಆತ ನೋಡ್ಬೇಕಾಗತ್ತೆ. ಸೊ ಜರ್ನಲಿಸಮ್ ಅಲ್ಲಿ ಏನಾಗ್ತಾ ಇರುತ್ತೆ, ಇದರಲ್ಲಿ ನಾವು ನೋಡ್ಬೇಕಾದ್ರೆ ಜರ್ನಲಿಸಮ್ ಜೊತೆಗೆ ಐ ಸಜೆಸ್ಟ್ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ನ ತೆಗೆದುಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಬಿಕಾಸ್ 90% ನಮ್ಮ ಮೀಡಿಯಾದಲ್ಲಿ ಸೇರ್ಕೊಂಡಿರೋದು ಪೂರ್ತಿನೂ ಪೊಲಿಟಿಕಲ್ ಸೈನ್ಸ್ ಆಗಿರುತ್ತೆ. ಸೊ ವಿ ಮೇಕ್ ದ ಕಾಂಬಿನೇಷನ್ ಸಚ್ ಎ ವೇ ದಟ್ ಜರ್ನಲಿಸಮ್ ವಿತ್ ಸೈಕಾಲಜಿ, ವಿತ್ ಪೊಲಿಟಿಕಲ್ ಸೈನ್ಸ್. ಅಥವಾ ನಾವು ಇನ್ನೊಂದು ಪೊಲಿಟಿಕಲ್ ಸೈನ್ಸ್ ನ ತೆಗೆದುಕೊಂಡಾಗ ಸಿವಿಲ್ ಸರ್ವಿಸಸ್ ಅಲ್ಲಿ ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ತಗೊಳ್ಬೇಕು ಅಂತ ಇರ್ತಾರೆ. ಸೊ ಅವಾಗ ನಾನು ಏನ್ ಕಾಂಬಿನೇಷನ್ ಸಜೆಸ್ಟ್ ಮಾಡ್ತೀವಿ, ನಮ್ಮ ಕಾಲೇಜಿಗೆ ಬಂದಾಗ ಅಥವಾ ಮಕ್ಕಳು ಯಾವ್ದನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ದೇ ಕ್ಯಾನ್ ಟೇಕ್ ಅಪ್ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಅವರು ಜಿಯೋಗ್ರಫಿ ತಗೊಳ್ಬಹುದು. ಬಿಕಾಸ್ ದೀಸ್ ಟು ಕಾಂಬಿನೇಷನ್ಸ್ ಗೋಸ್ ವೆಲ್. ಪೊಲಿಟಿಕಲ್ ಸೈನ್ಸ್ ಆಗುತ್ತೆ, ಅವರಿಗೆ ಜಿಯೋಗ್ರಫಿನೂ ಸಹ ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಜಿಯೋಗ್ರಫಿನೂ ಬೇಡ ಅಂತ ಹೇಳ್ತಾರೆ, ಕೆಲವ್ರಿಗೆ ಹಿಸ್ಟ್ರಿನೇ ಬೇಕು. ಸಮಟೈಮ್ಸ್ ವಿ ಆಲ್ಸೋ ಸಜೆಸ್ಟ್ ಹಿಸ್ಟ್ರಿ ಇಸ್ ವೆರಿ ಈಸಿಯರ್, ನಿಮ್ಗೆ ನೀವೇ ಓದ್ಕೊಳ್ಬಹುದು. ಬಟ್ ಜಿಯೋಗ್ರಫಿ ನಿಮ್ಗೆ ಬೇಕಾಗುತ್ತೆ, ಎಕನಾಮಿಕ್ಸ್ ನಿಮ್ಗೆ ಬೇಕಾಗುತ್ತೆ. ಪೊಲಿಟಿಕಲ್ ಸೈನ್ಸ್ ನ ತೆಗೆದುಕೊಂಡಾಗ ನಿಮ್ಗೆ ಒಂದು ಟೀಚಿಂಗ್ ಆಗುತ್ತೆ, ರಿಸರ್ಚ್ ಆಗುತ್ತೆ, ಅದ್ರ ಜೊತೆಗೆ ಸಿವಿಲ್ ಸರ್ವಿಸ್ ಸಹ ತೆಗೆದುಕೊಳ್ತಾ ಹೋಗ್ಬೋದು. ಅದರಲ್ಲಿ ಸ್ಪೆಷಲೈಸೇಷನ್ ಬರತಕ್ಕಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ ರೀತಿ ಕಾಂಬಿನೇಷನ್ಸ್ ನ ಮಾಡ್ಕೊಂಡು ವಿದ್ಯಾರ್ಥಿಗಳು ತಗೊಂಡಾಗ ಮಾತ್ರನೇ ಅವ್ರ ಹೈಯರ್ ಎಜುಕೇಶನ್ ಅಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ನ ಅವರೇ ಓಪನ್ ಮಾಡ್ಕೊಳ್ತಾ ಹೋಗ್ಬೋದು. ವಿ ಹ್ಯಾವ್ ಟೂ ಮೆನಿ ಆರ್ಗನೈಸೇಷನ್ಸ್ ಇದೆ, ಟ್ರೈನಿಂಗ್ ಸೆಂಟರ್ಸ್ ಇದೆ, ಯೂನಿವರ್ಸಿಟೀಸ್ ಇದೆ, ಪ್ರೈವೇಟ್ ಯೂನಿವರ್ಸಿಟೀಸ್, ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ತುಂಬಾ ಇದೆ. ಅದ್ರ ಬಗ್ಗೆ ಮಾಹಿತಿ ಬಹಳಷ್ಟು ಸಿಗ್ತಾ ಇರುತ್ತೆ. ಆದ್ರೆ ಈ ಆಯ್ಕೆ ಅನ್ನೋದು ಫೌಂಡೇಶನ್ ಲೆವೆಲ್ ಅಲ್ಲೇ ಆಗ್ಬೇಕು, ಬೇಸಿಕ್ ಲೆವೆಲ್ ಅಲ್ಲೇ ಆಗ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ಚೂಸಿಂಗ್ ದಿ ವಿಚ್ ಸಬ್ಜೆಕ್ಟ್ ಐ ಶುಡ್ ಟೇಕ್, ಯಾವ ಸಬ್ಜೆಕ್ಟ್ ನಾನು ತೆಗೆದುಕೊಳ್ಬೇಕು. ಸೊ ಮೇಕ್ ಶೋರ್ ದಟ್ ದಿ ಸಬ್ಜೆಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಫ್ಟರ್ ಇದರಲ್ಲಿ ಮತ್ತೆ ನಾವು ಹೇಳ್ಬೇಕು ಅಂತ ಹೇಳಿದಾಗ ಸಬ್ಜೆಕ್ಟ್ ಜೊತೆಗೆ ಯು ಕ್ಯಾನ್ ಟೇಕ್ ಅಪ್ ದ ಓಪನ್ ಎಲೆಕ್ಟಿವ್ ಅಂತ ಮಾಡಿದ್ದಾರೆ. ಸೊ 2 ಪೇಪರ್ಸ್ ಜೊತೆಗೆ ಓಪನ್ ಎಲೆಕ್ಟಿವ್ ಅಂತ ಇವಾಗ ಡಿಗ್ರಿನಲ್ಲಿ ನಮ್ಗೆಲ್ಲ ಇರುತ್ತೆ. ಈ ಓಪನ್ ಎಲೆಕ್ಟಿವ್ ಬಂದಾಗ ಇವೆರಡು ಕಾಂಬಿನೇಷನ್ ನೀವು ಆರ್ಟ್ಸ್ ಅಲ್ಲಿ ಓದ್ತೀರಾ, ಇನ್ನೊಂದು ಪೇಪರ್ ನ ನೀವು ಕಾಮರ್ಸ್ ಫೀಲ್ಡ್ ಅಲ್ಲಿ ಓದ್ತೀರಾ. ಈ ಕಾಮರ್ಸ್ ಅಲ್ಲಿ ಬಂದಾಗ ನಮ್ಗೆ ಒಂದು 5 ರಿಂದ 6 ಸಬ್ಜೆಕ್ಟ್ ನಮಗೆ ಕೊಟ್ಟಿರ್ತಾರೆ. ಇಟ್ ಇಸ್ ಸ್ಟೂಡೆಂಟ್ಸ್ ಚಾಯ್ಸ್ ಆಗಿರುತ್ತೆ. ಆ ಸ್ಟೂಡೆಂಟ್ಸ್ ಯಾವ್ದಾದ್ರು ಒಂದು ತಗೊಳ್ಬಹುದು. ಅದರಲ್ಲಿ ಯೋಗ ಇದೆ, ಸ್ಪೋರ್ಟ್ಸ್ ಇರುತ್ತೆ, ಜೊತೆಗೆ ಬಿಸ್ನೆಸ್ ಆರ್ಗನೈಸೇಷನ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಮತ್ತೆ ಇಂಗ್ಲಿಷ್ ಇರುತ್ತೆ. ಈ ತರ ಒಂದು 6 ಪೇಪರ್ ನ ಕೊಟ್ಟಿರ್ತಾರೆ. ಸೊ ಆರ್ಟ್ಸ್ ಸ್ಟೂಡೆಂಟ್ಸ್ ಕಾಮರ್ಸ್ ನ ಓದ್ತಾರೆ, ಕಾಮರ್ಸ್ ಅವರು ಆರ್ಟ್ಸ್ ನ ಓದ್ತಾ ಹೋಗ್ತಾರೆ. ಬಟ್ ಮೇಕ್ ಶೋರ್ ನೀವು ಆರ್ಟ್ಸ್ ಅಲ್ಲಿ ಯಾವ ಸ್ಟ್ರೀಮ್ ಅಲ್ಲಿ 2 ಸ್ಟ್ರೀಮ್ಸ್ ಅಲ್ಲಿ ಇರ್ತೀರಾ ಅದೇ ನೀವು ಮೇಜರ್ ಆಗುತ್ತೆ. ಅದರಲ್ಲಿ ನೀವು ಕೆರಿಯರ್ ನಲ್ಲಿ ತಗೊಂಡಿರಲ್ಲಿ ನೀವು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಈ 2 ಪೇಪರ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕ್ 1 ಡಿಸ್ಕ್ 2 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಹೈಯರ್ ಎಜುಕೇಶನ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕೆರಿಯರ್ ನಿಮ್ಮ ಸಬ್ಜೆಕ್ಟ್ಸ್ ನ ಮೇಲೆ ನಿಂತಿರುತ್ತೆ. ನಿಮ್ಮ ಸಬ್ಜೆಕ್ಟ್ಸ್ ಏನಿರುತ್ತೆ ಅದು ನಿಮ್ಮ ಗುರಿ ಆಗಿರ್ಬೇಕು, ಮತ್ತೆ ನಿಮ್ಮ ಕನಸು ಆಗಿರ್ಬೇಕು. ಯು ಚೂಸ್ ಇನ್ ಸಚ್ ಎ ವೇ, ಇಫ್ ನಾಟ್ ದೇರ್ ವೇರ್ ನೆಕ್ಸ್ಟ್. ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಯಾವ್ದು ತಗೊಳ್ಬೇಕು, ಆ ಕಾರಣಕ್ಕಾಗಿ ನಾವು ಇದನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಯು ಹ್ಯಾವ್ ಲಾಟ್ಸ್ ಆಫ್ ಸಬ್ಜೆಕ್ಟ್ಸ್. ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಎಷ್ಟೊಂದು ಸಬ್ಜೆಕ್ಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರ ಒಂದೊಂದು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಾಗ ನಾವೇನೆಲ್ಲ ಆಗ್ತಾ ಹೋಗ್ಬಹುದು ಅನ್ನೋದನ್ನು ಸಹ ನಾವು ನೋಡಬಹುದು. ಮೀಡಿಯಾನ ನಿಮ್ಗೆ ಹೇಳಿದೀನಿ, ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೋ ವರ್ಕ್ ಮಾಡ್ತಾ ಹೋಗ್ತೀರಾ, ನನ್ಗೆ ಅಲ್ಲಿ ಆಗೋದೇ ಇಲ್ವಾ MNC ಗಳನ್ನ ಸೇರ್ಕೊಳ್ಳೋದಿಕ್ಕೆ ಅಂತ ಹೇಳಿದಾಗ, ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್? ನಮ್ಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ನಾಲೆಡ್ಜ್ ಬೇಕಾಗಿರುತ್ತೆ. ನಾನ್ ಎಷ್ಟು ಕೇಪಬಲ್ ಆಗಿದ್ದೀನಿ, ನನಗೆ ಅದ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ, ಅದನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ದಟ್ ಈಸ್ ವೈ ವಾಟ್ ಈಸ್ ಈ ಸಬ್ಜೆಕ್ಟ್ಸ್ ನ ತೆಗೆದುಕೊಂಡಾದ್ಮೇಲೆ ನಿಮ್ಗೆ ಕೆರಿಯರ್ ಬರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದರಲ್ಲಿ ನಾನು ಈಗಾಗಲೇ ಹೇಳಿದೆ ಯಾವ್ಯಾವ ಸಬ್ಜೆಕ್ಟ್ ತಗೊಂಡಾಗ ಏನೆಲ್ಲ ಹಾಕ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಹ್ಯುಮ್ಯಾನಿಟೀಸ್ ಸ್ಟೂಡೆಂಟ್ಸ್ ಗೆ ಅಂತಾನೆ ಬಹಳಷ್ಟು ಆಪರ್ಚುನಿಟೀಸ್ ಅವಕಾಶಗಳಿದೆ. ಇಫ್ ಎನಿವನ್ ಇಸ್ ಡಿಸಿಷನ್ ಮೇಕರ್ ಟುಡೇ ಇನ್ ಇಂಡಿಯಾ ಅಂತ ಹೇಳಿದ್ರೆ ದೇ ಆರ್ ಫ್ರಮ್ ದ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಅವರೇನೇನೆ ಅಂತ ನಾನು ಹೇಳ್ಕೊಳ್ಳೋ ಹೆಮ್ಮೆಯಿಂದನೂ ಸಹ ನಾವು ಹೇಳ್ಕೊಳ್ತಾ ಹೋಗ್ತೀವಿ. ಇಂಟರ್ನ್ಯಾಷನಲ್ ರಿಲೇಷನ್ ಸ್ಪೆಷಲಿಸ್ಟ್ ಅಂತ ನಾವಿಲ್ಲಿ ಹಾಕಿದೀವಿ. ಕೆಲವೊಂದು ವಿದ್ಯಾರ್ಥಿಗಳು ಈಗಲೇನೆ ನಮ್ಮ ಇದರಲ್ಲಿ ಪೊಲಿಟಿಕಲ್ ಸೈನ್ಸ್ ನ ಮೊದಲು UGನಲ್ಲಿ ಮಾಡಿದ್ರು. ಇವಾಗ ಅವರು ಬೇರೆ ಹೊರ ರಾಷ್ಟ್ರದಲ್ಲಿ ಇವಾಗ ಒಂದು ಬಾಟ್ಸನ್ ಯೂನಿವರ್ಸಿಟಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇವಾಗ PG ಯನ್ನ ಮಾಡ್ತಾ ಇದ್ದಾರೆ. ಸೊ ಅವಕಾಶಗಳು ಕೇವಲ ಬೇರೆ ಯಾವುದೋ ಒಂದು ಸ್ಟ್ರೀಮ್ ಅಲ್ಲಿ ಮಾತ್ರ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ಟ್ರೀಮ್ ಅಲ್ಲೂ ಸಹ ಹ್ಯೂಮನ್ ಪೊಲಿಟಿಕಲ್ ಸೈನ್ಸ್ ನ ತೆಗೆದುಕೊಳ್ತೀರಾ, ಅದರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ವಿಚ್ ಹೆಲ್ಪ್ಸ್ ಫಾರ್ ಯು ಪೀಪಲ್ ಫಾರ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್.
ಬಿಕಾಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ ಯಾವ್ದು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ನಾವು ತೆಗೆದುಕೊಂಡಿದೀವಿ ಅಂತ ಹೇಳಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ತೆಗೆದುಕೊಂಡಾಗ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸಿವಿಲ್ ಸರ್ವಿಸ್, ಹೌ ಇಟ್ ಈಸ್ ಫಂಕ್ಷನಿಂಗ್ ಎಕ್ಸೆಟ್ರಾ, ಅದನ್ನೆಲ್ಲಾನು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಷ್ಟೇ ಯು ಕ್ಯಾನ್ ಬಿಕಮ್, ಇಫ್ ಯು ಟೇಕ್ ಅಪ್ ದಿಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಬಿಕಮ್ ಏನೋ ಇಂಟರ್ನ್ಯಾಷನಲ್ ರಿಲೇಷನ್ ಸ್ಪೆಷಲಿಸ್ಟ್ ಸಹ ನೀವು ಆಗ್ಬೋದು. ನೆಕ್ಸ್ಟ್ ನಾನು ಸೈಕಾಲಜಿ ಬಗ್ಗೆನೂ ಸಹ ಸಬ್ಜೆಕ್ಟ್ ಬಗ್ಗೆ ಹೇಳಿದೆ. ಸೈಕಾಲಜಿನ ತೆಗೆದುಕೊಂಡಾಗ ನೀವೇನೆಲ್ಲ ಅವಕಾಶಗಳು ನಮ್ಗೆ ಬರ್ತಾ ಹೋಗುತ್ತೆ, ಏನೆಲ್ಲ ಇದೆ ನಮ್ಗೆ ಅವಕಾಶಗಳು ಅಂತಾನು ಸಹ ನಾನು ನಿಮ್ಗೆ ಹೇಳಿದೆ. ಸೊ ಸೈಕಾಲಜಿ ಒಂಥರ ಮಲ್ಟಿಫೆಸಿಟೆಡ್ ಡಿಸಿಪ್ಲಿನ್ ನಾವು ನೋಡಿದಾಗ ಅದನ್ನ. ಸೊ ಇದ್ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಬಿಕಮ್, ಬರೀ ನೀವು ಸ್ಪೆಷಲೈಸೇಷನ್ ನಾನು ಈಗಾಗಲೇ ಹೇಳಿದೀನಿ, ಡಿಸ್ಕ್ 1 ಅಥವಾ ಡಿಸ್ಕ್ 2 ಮಾತ್ರ ಆಯ್ಕೆ ಮಾಡ್ಕೊಂಡಿರೋರ್ಗೆ ಮಾತ್ರ ಈ ಅವಕಾಶ ಸಿಗುತ್ತೆ. ನೀವು OE ನಲ್ಲಿ ಸೈಕಾಲಜಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ. ಸೈಕಾಲಜಿನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ದೇ ಕ್ಯಾನ್, ಇಫ್ ದೇ ಆರ್ ಸ್ಪೆಷಲೈಸ್ಡ್ ಇನ್ ದ ಸೈಕಾಲಜಿ ಸಬ್ಜೆಕ್ಟ್, ಅವರು ಕ್ಲಿನಿಕಲ್ ಸೈಕಾಲಜಿನ ತೆಗೆದುಕೊಳ್ಬಹುದು ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ಬಹುದು. ಮತ್ತೆ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ ಸೈಕಾಲಜಿ, ದಟ್ ಮೀನ್ಸ್ ದಟ್ ದೇ ಕ್ಯಾನ್ ಬಿಕಮ್ ಎ ಕೌನ್ಸಿಲರ್ಸ್ ಇನ್ ದಿ ಆರ್ಗನೈಸೇಷನ್ಸ್ ಅಂಡ್ ಆಲ್ಸೋ ಇನ್ ದ ಕ್ಲಿನಿಕ್ಸ್ ಆಲ್ಸೋ. ಫಾರೆನ್ಸಿಕ್ ಸೈಕಾಲಜಿಸ್ಟ್ ಅಂದ್ರೆ ಫಾರೆನ್ಸಿಕ್ ಒಂದು ಲ್ಯಾಬ್ಸ್ ಅಲ್ಲಿ ದೇ ವಿಲ್ ಗೆಟ್ ಎ ಜಾಬ್, ಅಲ್ಲೂ ಸಹ ಸಿಗುತ್ತೆ. ಬಿಹೇವಿಯರ್ ನ್ಯೂರೋ ಸೈನ್ಸಸ್, ಕೌನ್ಸಿಲಿಂಗ್ ಸೈಕಾಲಜಿ, ಸ್ಪೋರ್ಟ್ಸ್ ಸೈಕಾಲಜಿ, ಅಂದ್ರೆ ನಿಮ್ಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಎಲ್ಲಿ ತಗೊಂಡಿದ್ದೀರಾ ಸೈಕಾಲಜಿನ ನೀವು OE ಅಂತ ಮಾಡ್ಕೊಂಡು ಓಪನ್ ಎಲೆಕ್ಟಿವ್ ಅಂತ ಹೇಳಿ ಸೈಕಾಲಜಿನ ತೆಗೆದುಕೊಂಡು ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ತೀನಿ ಅಥವಾ ಬೇರೆ ಇನ್ನೇನೋ ಆಗ್ತೀನಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಯು ಹ್ಯಾವ್ ಟು ಚೂಸ್ ಸೈಕಾಲಜಿ ಆಸ್ ಎ ಕೋರ್ ಪೇಪರ್, ಒಂದು ಮೇಜರ್ ಆಪ್ಷನಲ್ ಪೇಪರ್ ಆಗಿ ತೆಗೆದುಕೊಂಡಾಗ ಮಾತ್ರ ಅದು ಸಾಧ್ಯ ಆಗತ್ತೆ. ಸೆಕೆಂಡ್ ಪಾರ್ಟ್ ಈಗಾಗಲೇ ಸರ್ ಹೇಳ್ತಾ ಇದ್ರು, ಲಾನು ಸಹ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಯು ಕ್ಯಾನ್ ಗೋ ಇಮಿಡಿಯೇಟ್ಲಿ ಆಫ್ಟರ್ ದಿಸ್. ನಮ್ಮಲ್ಲಿ ಒಂದು ಕಾಲೇಜ್ ಇದೆ, ನ್ಯಾಷನಲ್ ಲಾ ಸ್ಕೂಲ್ ಅಂತ ಇದೆ. ನ್ಯಾಷನಲ್ ಲಾ ಸ್ಕೂಲ್ಗೆ ಥ್ರೂ ಔಟ್ ದ ಎಂಟೈರ್ ಇಂಡಿಯಾದಲ್ಲಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅಪ್ಲಿಕೇಶನ್ಸ್ ಬರುತ್ತೆ. ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ದೆಮ್. ಅಲ್ಲೂ ಸಹ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಸೊ ದಟ್ ಯು ಕ್ಯಾನ್ ವೆರಿ ಈಸಿಲಿ ಟೇಕ್ ಅಪ್ ದ ಲಾ ತೆಗೆದುಕೊಂಡಾಗ ಇಟ್ಸ್ ಯುವರ್ ಸೆಲ್ಫ್ ಆಗಿರತಕ್ಕಂತ ಒಂದು ಪ್ರೊಫೆಷನ್ ಆಗಿರುತ್ತೆ. ಸೊ ಯು ವಿಲ್ ಗೆಟ್ ಎ ಲೀಗಲ್ ಕೌನ್ಸಿಲಿಂಗ್ ಟು ದ ಇಂಡಿವಿಜುವಲ್ಸ್ ಗೆ ನೀವು ಲೀಗಲ್ ಕೌನ್ಸಿಲಿಂಗ್ ಮಾಡಬಹುದು, ಕಂಪನೀಸ್ಗೆ ನೀವು ಲೀಗಲ್ ಅಡ್ವೈಸರ್ ಆಗಬಹುದು, NGOs ಆಗಬಹುದು, ಗವರ್ಮೆಂಟ್ಗೂ ಸಹ ನೀವು ಲೀಗಲ್ ಸ್ಟಡೀಸ್ ನ ಮಾಡ್ಕೊಂಡಾಗ LLB ಅಥವಾ ಲಾ ಅಂತ ಏನ್ ಹೇಳ್ತಾ ಇದೀನಿ ಅದನ್ನ ಮಾಡ್ಕೊಂಡಾಗ ಈ ಎಲ್ಲಾ ಅವಕಾಶಗಳು ಸಹ ನೀವು ಕಾಣ್ತಾ ಹೋಗ್ತೀರಾ. ಬಟ್ ಮೇಕ್ ಶೋರ್ ದಟ್ ಯು ಟೇಕ್ ಅಪ್ ದಿಸ್ ಲಾ ಆಸ್ ಎ ಕೋರ್. ಸೊ ನೆಕ್ಸ್ಟ್ ಬಂದು ಹಿಸ್ಟ್ರಿ, ಇತಿಹಾಸ. ಇವತ್ತಿಗೂ ಐ ವಾಸ್ ಟೋಟಲಿ ಸರ್ಪ್ರೈಸ್ಡ್. ನಾವು ಅಡ್ಮಿಷನ್ಸ್ ಎಲ್ಲ ಮಾಡಿಸ್ತಾ ಇರ್ತೀವಿ ಇವಾಗ ಕಾಲೇಜುಗಳಲ್ಲಿ ಬಂದಾಗ. ದ ಸ್ಟೂಡೆಂಟ್ಸ್ ಆಪ್ಷನ್ ಇಸ್ ಈವನ್ ಟುಡೇ ಇಟ್ ಇಸ್ ಹಿಸ್ಟ್ರಿ. ನಮ್ಮಲ್ಲಿ ಹೆಚ್ಚಾಗಿ ಅಡ್ಮಿಷನ್ಸ್ ಆಗಿರೋದು ಕೋರ್ ಪೇಪರ್ ತಗೊಂಡು ಇತಿಹಾಸಕ್ಕೆ ಆಗ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಗೊತ್ತಿದೆ ಯಾವ್ದು ಓದಬೇಕು ಅಂತಾನೂ ಗೊತ್ತಿರುತ್ತೆ, ಬಟ್ ಕಾಂಬಿನೇಷನ್ ಮಾಡ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಎಡವುತ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ದಟ್ ಸ್ಟೂಡೆಂಟ್ಸ್ ಅದನ್ನ ಸ್ವಲ್ಪ ನೀವು ಗಮನಿಸ್ಕೊಂಡ್ರೆ ಮೋಸ್ಟ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತಾನು ನಮ್ಗೆ ಗೊತ್ತಾಗುತ್ತೆ. ಸೊ ನೀವು ಇದನ್ನ ತೆಗೆದುಕೊಂಡಾಗ ನೀವು ಯಾವ ಫೀಲ್ಡ್ ಅಲ್ಲಿ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ ಆರ್ಕಿವಿಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಯು ಕ್ಯಾನ್ ಬಿಕಮ್ ಎ ಲೆಕ್ಚರರ್, ಅನಾಲಿಸ್ಟ್ ಆಲ್ಸೋ, ಹಿಸ್ಟೋರಿಯನ್ ಆಗಿ ನೀವು ಅದನ್ನು ಸಹ ನೀವು ಸ್ಟಡಿ ಮಾಡ್ತಾ ಹೋಗ್ಬೋದು. ಹಿಸ್ಟಾಲಜಿ, ಡೈನಾಸ್ಟೀಸ್ ಇರ್ಬೋದು, ಸಿವಿಲೈಸೇಷನ್ಸ್, ಪಾಲಿಟಿಕ್ಸ್, ಕಲ್ಚರ್, ಇವೆಲ್ಲ ಅಧ್ಯಯನ ಮಾಡ್ಕೊಂಡಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಾಟ್ಸ್ ಆಫ್ ಆಪರ್ಚುನಿಟೀಸ್ ಇನ್ ದ ಹಿಸ್ಟ್ರಿ ಅಧ್ಯಯನವನ್ನ ಮಾಡಿದಾಗ, ಇತಿಹಾಸವನ್ನು ಅಧ್ಯಯನ ಮಾಡಿದಾಗ. ನಾಟ್ ಓನ್ಲಿ ಫಾರ್ ದಿಸ್, ಈವನ್ ಇಟ್ ಹೆಲ್ಪ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. I feel that the history is a base for any competitive examination. ಸೊ ಇತಿಹಾಸವನ್ನ ಓದೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಅವಕಾಶಗಳು ಸಹ ಸಿಗ್ತಾ ಹೋಗುತ್ತೆ. ಸೊ ಆರ್ಕಿಯಾಲಜಿ ಇಸ್ ಆಲ್ಸೋ ಸಮ್ವೇರ್ ಇಟ್ ಇಸ್ ರಿಲೇಟೆಡ್ ಟು ದ ಸೇಮ್ ಥಿಂಗ್. ಸೊ ಆರ್ಕಿಯಾಲಜಿನೂ ಸಹ ತೆಗೆದುಕೊಳ್ಬಹುದಾ ಹೋಗ್ಬೋದು. ಅದು ಆರ್ಕಿಯಾಲಜಿ ಅನ್ನತಕ್ಕಂಥದ್ದು ನಿಮ್ಗೆ ಒಂದು ಡಿಪ್ಲೊಮಾ ಕೋರ್ಸ್ ಆಗಿ ಸಹ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವೇರ್ ದ ಸ್ಟೂಡೆಂಟ್ಸ್ ಕ್ಯಾನ್ ಥಿಂಕ್ ಅಬೌಟ್ ಟೇಕಿಂಗ್ ಅಪ್ ದ ಡಿಪ್ಲೊಮಾ ಕೋರ್ಸಸ್ ಅಲಾಂಗ್ ವಿತ್ ದೇರ್ ಡಿಗ್ರಿ. ಅದ್ರ ಜೊತೆಗೆ ನೀವು ಇದನ್ನು ಸಹ ತೆಗೆದುಕೊಳ್ತಾ ಹೋಗ್ಬೋದು. So this is about archaeology. So next, when I take up the political science and the international relations, I have given already about international relations and also the political science. I being a political science faculty here, Indian Constitution, ಬಹಳಷ್ಟು ಟೀಚಿಂಗ್ ಅಲ್ಲಿ ನಮ್ಗೆ ತುಂಬಾ ಓಪನಿಂಗ್ಸ್ ಇದೆ. ಸೊ ನೀವು ಪೊಲಿಟಿಕಲ್ ಸೈನ್ಸ್ ನ ಅಧ್ಯಯನ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಸಿವಿಲ್ ಸರ್ವಿಸ್ಗೆ ಮೆಜಾರಿಟಿ ಆಫ್ ದ ಸಿಲೆಬಸ್ ಇಸ್ ಕವರ್ಡ್ ಅಂಡರ್ ದಿ ಪೊಲಿಟಿಕಲ್ ಸೈನ್ಸ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯು ಹ್ಯಾವ್ ಪೊಲಿಟಿಕಲ್ ಸೈನ್ಸ್ ತಗೊಂಡಾಗ ನಿಮ್ಗೆ 3 ಆಪ್ಷನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಆಗಿರುತ್ತೆ, ಮತ್ತೊಂದು ಸ್ಪೆಷಲೈಸೇಷನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಅಂತ ನಾವು ಅದನ್ನ ಕರಿತೀವಿ, ಮತ್ತೊಂದು ಅಂತಾರಾಷ್ಟ್ರೀಯ ಸಂಬಂಧಗಳು. ಈ 3 ಸಹ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂಡ್ ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಪೊಲಿಟಿಕಲ್ ಅನಾಲಿಸ್ಟ್ ಆಲ್ಸೋ. ಸೊ ಇದರಲ್ಲಿ ಮತ್ತೊಂದು ಸಬ್ಜೆಕ್ಟ್ ಅಂತ ಹೇಳಿದಾಗ ಸಿಫಾಲಜಿ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ತೆಗೆದುಕೊಂಡಾಗ ಯು ಹ್ಯಾವ್ ವಂಡರ್ಫುಲ್ ಆಪರ್ಚುನಿಟೀಸ್ ಇನ್ ಇಂಡಿಯಾ ಕರೆಂಟ್ಲಿ.
ಈ ಕೋರ್ಸ್ ಅದು ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದ ಎಲೆಕ್ಷನ್ಸ್. ಸೊ ಅದು ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದು ಬಾಂಬೆನಲ್ಲಿ ಇರತಕ್ಕಂಥದ್ದು. ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ವಲ್ಪ ಅಡ್ಮಿಷನ್ ಸಿಗೋದು ಸ್ವಲ್ಪ ಕಷ್ಟ ಅಂತಾನು ಕೇಳ್ಪಟ್ಟಿದ್ದೀನಿ. ಸೊ ದ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಅಪ್ ದಿಸ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲಾಂಗ್ ವಿತ್. ಇದನ್ನ ತೆಗೆದುಕೊಂಡಾಗ ಎರಡು ಆಪ್ಷನ್ಸ್, ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತೀರಾ, ಇನ್ನೊಂದು ಯು ಕ್ಯಾನ್ ಗೆಟ್ ಇನ್ ಟು ದ ಪ್ರೊಫೆಷನ್ ಆಫ್ ದ ಟೀಚಿಂಗ್ ಪ್ರೊಫೆಷನ್. ದ ಥರ್ಡ್ ಪಾಯಿಂಟ್, ಇಟ್ ಆಲ್ಸೋ ಹೆಲ್ಪ್ಸ್ ಯು ಫಾರ್ ಯುವರ್ ದಿ ಅದರ್ ಕೋರ್ಸಸ್ ಆಲ್ಸೋ. ಅಂದ್ರೆ ನಿಮ್ಮ ನಾನು ಈಗಾಗಲೇ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಇಂದ ಮತ್ತೊಂದ್ ಕಡೆಗೂ ಸಹ ನಿಮ್ಗೆ ಹೋಗ್ತೀರಾ. ಮತ್ತೆ ಎಲೆಕ್ಷನ್ಸ್ ಅಲ್ಲೂ ಸಹ ನಿಮ್ಗೆ ಮೀಡಿಯಾದಲ್ಲಿ ಕಾಂಬಿನೇಷನ್ ಆಫ್ ಪೊಲಿಟಿಕಲ್ ಸೈನ್ಸ್ ಮೀಡಿಯಾ ಇಟ್ ಗೋಸ್ ಆಲ್ವೇಸ್ ವಂಡರ್ಫುಲಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಸ್ ಅಬೌಟ್ ದ ಹೋಟೆಲ್ ಮ್ಯಾನೇಜ್ಮೆಂಟ್ ಆಲ್ಸೋ ವಿ ಹ್ಯಾವ್. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಗೆ ನೋಡ್ತಾ ಇದ್ದಾಗ ಪ್ರೈವೇಟ್ ಸೆಕ್ಟರ್ಸ್, ಸೊ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ನಾವು ತೆಗೆದುಕೊಳ್ತಾ ಇದ್ದಾಗ ನಾವ್ ಏನ್ ಮಾಡ್ತಾ ಇರ್ತೀವಿ ಇದರಲ್ಲಿ. ಎಸ್, ಸೊ ಹೋಟೆಲ್ಸ್ ಅಲ್ಲೂ ಸಹ ನಾವು ಕಾಣ್ತಾ ಇರ್ತೀವಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು. ಕೋರ್ಸ್ ವಿ ಹ್ಯಾವ್ ಕೋರ್ಸ್ ಇಯರ್. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನು ಸಹ ನೀವು ತೆಗೆದುಕೊಳ್ತಾ ಹೋಗ್ಬೋದು. ನಮ್ಮಲ್ಲಿ ಒಂದು ಕಾಲೇಜ್ ಇದೆ, ಹೋಮ್ ಸೈನ್ಸ್ ಕಾಲೇಜ್, ಇಟ್ ಇಸ್ ಕಂವೇರ್ ರಿಲೇಟೆಡ್ ಟು ದ ಹೋಟೆಲ್ ಮ್ಯಾನೇಜ್ಮೆಂಟ್. ಅಂಡ್ ವಿ ಹ್ಯಾವ್ ಒನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಡಿಪ್ಲೊಮಾ ಕೋರ್ಸಸ್ ಅಲ್ಲೂ ಸಹ ಮಾಡ್ತಾ ಇದ್ದಾರೆ. ಸೊ ಇದನ್ನ ತೆಗೆದುಕೊಂಡಾಗ ಇಟ್ ಇಸ್ ವೆರಿ ಚಾಲೆಂಜಿಂಗ್ ನೌ ಇಟ್ ಇಸ್ ವೇರ್ ದರ್ ಲಾಟ್ಸ್ ಆಫ್ ಲೈಕ್ ಆಪರ್ಚುನಿಟೀಸ್ ಹ್ಯಾಸ್ ಬಿನ್ ಗಿವನ್ ಫಾರ್ ದ ಸ್ಟೂಡೆಂಟ್ಸ್. ಬಹಳಷ್ಟು ಅವಕಾಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಸ್ಪಿಟಾಲಿಟಿ ಇರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಹಾಸ್ಪಿಟಾಲಿಟಿ ಆಫ್ ದ ಟೆಕ್ನಾಲಜಿ, ಆಮೇಲೆ ಫೈನಾನ್ಷಿಯಲ್ ಅನಾಲಿಸಿಸ್, ಇವೆಲ್ಲವನ್ನು ಸಹ ನಮ್ಗೆ ಎಲ್ಲಿ ಸಿಗುತ್ತೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಟೇಕಿಂಗ್ ಅಪ್ ದಿಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಲ್ಸೋ ಇಮಿಡಿಯೇಟ್ಲಿ ಆಫ್ಟರ್ 12th ಸ್ಟ್ಯಾಂಡರ್ಡ್, ಅಂಡ್ ಆಲ್ಸೋ ಇಟ್ ಇಸ್ ಪಾಸಿಬಲ್ ಆನ್ ದ 10th ಸ್ಟ್ಯಾಂಡರ್ಡ್. 10ನೇ ತರಗತಿ ನಂತರ ಸಹ ನೀವು ಪ್ರಯತ್ನವನ್ನು ಪಡ್ಬೋದು. ಅದು ಡಿಪ್ಲೊಮಾ ಕೋರ್ಸ್ ಅಲ್ಲಿ ಅದು ಬರ್ತಾ ಹೋಗುತ್ತೆ. ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ನಾನ್ ಮೀಡಿಯಾದಲ್ಲಿ ಆಗ್ಬೇಕು, ನಾನ್ ಮಾತಾಡ್ಬೇಕು, ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕು, ನನ್ ಒಪಿನಿಯನ್ ಚೆನ್ನಾಗಿದೆ ಅಂತ ಹೇಳಿದಾಗ ಥಿಂಕ್ ಅಬೌಟ್ ಬಿಕಮಿಂಗ್ ಎ ಜರ್ನಲಿಸ್ಟ್. ಸೊ ಒಂದು ಚಾನೆಲ್ ನ ಜರ್ನಲಿಸ್ಟ್ ಆಗಿ, ಒಂದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ವಿ ಹ್ಯಾವ್ ಬಹಳಷ್ಟು ಕಾಂಪಿಟೇಷನ್ಸ್ ನಾವ್ ಇವತ್ತಿನ ದಿನ ಕಾಣ್ತಾ ಇದ್ದೀವಿ. ಸೊ ಈ ರೀತಿಯ ಕಾಂಪಿಟೇಷನ್ಸ್ ಎಲ್ಲ ಇದ್ದಾಗ ನಾವೇನೆಲ್ಲ ಆಪರ್ಚುನಿಟೀಸ್ ನಮ್ಗೆ ಕೊಟ್ಟಿದ್ದಾರೆ. ಯು ಹ್ಯಾವ್ ಜರ್ನಲಿಸಮ್ in the UG level, you have in the PG level, and definitely students ಇದನ್ನ ನೀವು ಒಂದು ಡಿಪ್ಲೊಮಾ ಕೋರ್ಸಸ್ ಆಗಿ ಸಹ ತೆಗೆದುಕೊಳ್ತಾ ಹೋಗ್ಬೋದು. ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಟೇಕ್ ಅಪ್ ದಿ ಜರ್ನಲಿಸಮ್. ಮೀಡಿಯಾವನ್ನ ತೆಗೆದುಕೊಂಡು ಅನಾಲಿಸಿಸ್ ನ ಮಾಡ್ಕೊಂಡು ಅವ್ರು ಇಂಡಿಪೆಂಡೆಂಟ್ ಆಗೂ ಸಹ ಅವ್ರ ಬರಹಗಳನ್ನ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ಮಾಸ್ ಕಮ್ಯುನಿಕೇಶನ್ ಮತ್ತೆ ಜರ್ನಲಿಸಂ ಬಗ್ಗೆ ಹೇಳ್ಬೇಕು ಅಂತ ಹೇಳಿದಾಗ. ಎಕನಾಮಿಕ್ಸ್ ಕಾಂಬಿನೇಷನ್ ನಾನು ಬಹಳಷ್ಟು ಜನಕ್ಕೆ ಪ್ರಿಫರ್ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದಾಗ ಎಕನಾಮಿಕ್ಸ್ ನ ತೆಗೆದುಕೊಂಡಾಗ ನಿಮ್ಗೆ ಮತ್ತಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎನಿ ಫೀಲ್ಡ್ ಯು ಟೇಕ್ ಅನ್ ಎಕ್ಸಾಂಪಲ್, ಯಾವುದೇ ಒಂದು ಫೀಲ್ಡ್ ಅನ್ನ ನೀವು ಎಕ್ಸಾಂಪಲ್ ತೆಗೆದುಕೊಂಡಾಗ ನೀವು ಸಿವಿಲ್ ಸರ್ವಿಸ್ ಇಂದ ಆಯ್ಕೆ ಮಾಡ್ಕೊಳ್ತಾ, ಪ್ರೈವೇಟ್ ಸೆಕ್ಟರ್ಸ್ ಇಂದ ತೆಗೆದುಕೊಳ್ತಾ, ಬ್ಯಾಂಕಿಂಗ್, ಇಟ್ ಮೈಟ್ ಬಿ ಇಂಡಸ್ಟ್ರೀಸ್, ಎವ್ರಿವೇರ್ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಯೂನಿಕ್ ಆಪರ್ಚುನಿಟೀಸ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಸಹ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತಾನು ಸಹ ನಮ್ಮಲ್ಲಿ ಇರುತ್ತೆ. ಬ್ಯಾಂಕಿಂಗ್ ಅಂದಾಗ ಎಲ್ಲದಕ್ಕೂ ಸಹ ತುಂಬಾ ಹೆಲ್ಪ್ ಮಾಡತಕ್ಕಂತ ಒಂದ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ದ ಎಕನಾಮಿಕ್ಸ್. ಅರ್ಥಶಾಸ್ತ್ರ ಅಂತ ಹೇಳಿ ನಾವೇನ್ ಕರಿತಾ ಇದೀವಿ, ಅರ್ಥಶಾಸ್ತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅರ್ಥಶಾಸ್ತ್ರ ಜೊತೆಗೆ ಬೇರೆ ಏನ್ ಮಾಡ್ಬೇಕು, ದಟ್ ಯು ಓನ್ಲಿ ಶುಡ್ ಥಿಂಕ್. ಸೊ ಅದಷ್ಟೇ ಅಲ್ಲ, ಇಟ್ ಆಲ್ಸೋ ಗಿವ್ಸ್ ಲಾಟ್ಸ್ ಆಫ್ ಇನ್ಫಾರ್ಮೇಶನ್ಸ್ ಅಬೌಟ್ ವೇರ್ ಯು ಗೋಯಿಂಗ್ ಟು ಲರ್ನ್ ಅಬೌಟ್ ದ ಬಿಸ್ನೆಸ್. ಮೋಸ್ಟ್ಲಿ ಇವತ್ತಿನ ದಿನ ನಮ್ಮ ಇದನ್ನೆಲ್ಲ ನೋಡ್ತಾ ಇರ್ತೀರಾ ಅನ್ಸುತ್ತೆ, ಯಾವ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಆಗ್ತಾ ಇರುತ್ತೆ ಶೇರ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲಾನು ಅಂತ ಹೇಳಿ. Likewise, you can get more information about all these things and the business cycles, taxes, employment levels. ಇವೆಲ್ಲದಕ್ಕೂ ಸಹ ನಾನು ಖಂಡಿತವಾಗಿಯೂ ಎಕನಾಮಿಕ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ, ಇನ್ಕ್ಲೂಡಿಂಗ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ದಿಸ್ ಹೆಲ್ಪ್ಸ್. ಅಂಡ್ ಆಲ್ಸೋ ದ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಅಪ್, ನೀವುಗಳು ವಿದ್ಯಾರ್ಥಿಗಳು ಅದರಲ್ಲಿ ನೀವು ಇನ್ನೊಂದನ್ನು ಸಹ ತೆಗೆದುಕೊಳ್ಬಹುದು, ರಿಸರ್ಚ್ ಏರಿಯಾ. Get into the teaching field, everywhere, anywhere. You can definitely survive through taking up your economics paper. So ರಿಸರ್ಚ್ ಅಸಿಸ್ಟೆಂಟ್ ಆಗಿ, ಪಾಲಿಸಿ ಮೇಕರ್ಸ್ ಆಗಿ ಸಹ ನಾವು ಇದರಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಗವರ್ಮೆಂಟ್ ಗೆ, ಮಿನಿಸ್ಟ್ರೀಸ್ ಆಫ್ ಇನ್ಶೂರೆನ್ಸ್ ಇರ್ಬೋದು, ಅಕೌಂಟೆನ್ಸಿ ಫರ್ಮ್ಸ್ ಇರ್ಬೋದು. ಸೊ ಎವ್ರಿವೇರ್ ದಿಸ್ ಇಸ್ ದ ಓನ್ಲಿ ಎಕನಾಮಿಕ್ಸ್ ವಿಚ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡಾಗ, ಆಯ್ಕೆ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಾ ಅವಕಾಶಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಸೊ ಬಹಳಷ್ಟು ಕಾಲೇಜುಗಳು ಇದಾವೆ, ನಮ್ಮ ಪ್ರೈವೇಟ್ ಯೂನಿವರ್ಸಿಟೀಸ್ ಸಹ ಇದೆ. ನಮ್ಮ ಪ್ಯಾನಲಿಸ್ಟ್ ಸರ್ ಸಹ ಇದಾರೆ ಇಲ್ಲಿ, ಎಕನಾಮಿಕ್ಸ್ ಬಗ್ಗೆ ಅವ್ರು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಇರ್ಬೋದು ಡಿಸೈನಿಂಗ್ ಅಂತ ಹೇಳಿ ಹಾಕೊಂಡಿದೀವಿ. ಡಿಸೈನ್ ಅಂತ ಹೇಳಿದಾಗ ವಾಟ್ ಇಸ್ ಡಿಸೈನಿಂಗ್? ಇಟ್ ಇಸ್ ಅಬೌಟ್ ಫ್ಯಾಷನ್ ಡಿಸೈನ್, ಪ್ರಾಡಕ್ಟ್ ಡಿಸೈನ್, ಅನಿಮೇಷನ್ಸ್. ಇವತ್ತಿನ ದಿನ ತುಂಬಾ ಟ್ರೆಂಡ್ ಅಲ್ಲಿ ಇರತಕ್ಕಂಥದ್ದು ಅನಿಮೇಷನ್ಸ್. ನೋಡ್ತಾ ಇರ್ತೀರಾ, ಗ್ರಾಫಿಕ್ಸ್ ಎಕ್ಸೆಟ್ರಾ, ಆಲ್ ದೀಸ್ ಥಿಂಗ್ಸ್. ಬಟ್ ದಿಸ್ ಇಸ್ ಎಲ್ಲಾ ಕಡೆನೂ ಈ ಕೋರ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳೋದಿಲ್ಲ.
There are few institutions which is offering this fashion designing or designing, product design, jewelry design. So if you are a designer, you can take up this as a ಒಂದು ಮೇಜರ್ ಕೋರ್ಸ್ ಆಗಿ ನೀವು ಡಿಪ್ಲೊಮಾ ಕೋರ್ಸ್ ಆಗಿ ನೀವು ತೆಗೆದುಕೊಳ್ಬಹುದು. ಬಟ್ ಯು ಶುಡ್ ಥಿಂಕ್ ಯಾವ ಕಾಲೇಜ್ ಅಲ್ಲಿ ಇದೆ, ಗೌರ್ಮೆಂಟ್ ಅಲ್ಲಿ ಇದೆಯಾ, ಪ್ರೈವೇಟ್ ಅಲ್ಲಿ ಇದೆಯಾ, ವಿಚ್ ಯೂನಿವರ್ಸಿಟಿ ಇಸ್ ಆಫರಿಂಗ್ ದಿಸ್ ಕೋರ್ಸ್, ಅದನ್ನ ಯೋಚನೆ ಮಾಡ್ಬಿಟ್ಟು ಜೊತೆಗೆ ನಿಮ್ಮ ಆಸಕ್ತಿ ಜೊತೆಗೆ ನೀವು ಇದನ್ನ ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಡಿಸೈನಿಂಗ್ ಬಗ್ಗೆ ನಾವು ಹೇಳ್ಕೊಳತಕ್ಕಂಥದ್ದು. ಈವೆಂಟ್ ಮ್ಯಾನೇಜ್ಮೆಂಟ್ ಇಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲಾ ಕಡೆ ನೋಡ್ತಾ ಇದ್ದೀರಾ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಸಹ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ಈವೆಂಟ್ ಮ್ಯಾನೇಜ್ಮೆಂಟ್? ಇಟ್ ಈಸ್ ಎ ಒಂದ್ ಸ್ಕಿಲ್. ನಿಮ್ಮಲ್ಲೇ ಇರತಕ್ಕಂಥ ಒಂದು ಪ್ಲಾನ್, ಏನೋ ಒಂದು ಐಡಿಯಾ ಇರುತ್ತೆ, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು, ಅಥವಾ ಬೇರೆಯವ್ರಿಗೆ ಏನೋ ಒಂದು ಐಡಿಯಾ ಇರುತ್ತೆ, ಅದನ್ನ ನೀವು ಹೇಗೆ ಎಕ್ಸಿಕ್ಯೂಟ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಕಾಣ್ತಾ ಬರ್ತಾ ಇದ್ದೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಅಕಾಡೆಮಿ ಆಫ್ ದ ಈವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ಮತ್ತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಮುಂಬೈನಲ್ಲಿದೆ. ಕಾಲೇಜ್ ಆಫ್ ಈವೆಂಟ್ಸ್ ಅಂಡ್ ಮೀಡಿಯಾ ಅನ್ನತಕ್ಕಂಥದ್ದು ಸಹ ಇದೆ. ಮತ್ತೆ ಗೌರ್ಟಾನ್ ನಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್, ಈ ಒಂದು ಇನ್ಸ್ಟಿಟ್ಯೂಷನ್ಸ್ ಎಲ್ಲಾನು ಸಹ ನಮಗೆ ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೆ ಕೋರ್ಸ್ ಅನ್ನ ಆಫರ್ ಮಾಡ್ತಿದ್ದಾರೆ. ವೇರ್ ಡೆಫಿನೆಟ್ಲಿ ದ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಅಪ್ ದಿಸ್ ಒನ್. ಇದನ್ನ ನೀವು ಯೋಚನೆ ಮಾಡಿದಾಗ ಯಾವ ಬಿಸ್ನೆಸ್ ಇರ್ಬೋದು, ಸ್ಪೋರ್ಟ್ಸ್ ಈವೆಂಟ್ಸ್ ಇರ್ಬೋದು, ಪಾರ್ಟೀಸ್ ಇರ್ಬೋದು, ರಿಯೂನಿಯನ್ಸ್, ಅದಕ್ಕೆ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಸಹ ನೀವು ಕೆಲಸವನ್ನ ಮಾಡ್ಬೋದು. ಅಲ್ಲೂ ಸಹ ನಿಮ್ಗೆ ಕೆರಿಯರ್ ಆಪ್ಷನ್ಸ್ ಅನ್ನೋದು ಓಪನ್ ಅಪ್ ಆಗ್ತಾ ಹೋಗುತ್ತೆ. The next is about the civil services. Of course, one of the most dream of the present youth anta ಹೇಳಿದ್ರೆ civil services. ಏನಾಗ್ಬೇಕು ಅಂತಿದ್ದೀರಾ ಅಂತ ಹೇಳಿದ್ರೆ IAS, IPS ಕನಸು ಕಾಣ್ತಿದ್ದಾರೆ ಮಕ್ಕಳೆಲ್ಲಾನು. ಸೊ ಈ ಸಿವಿಲ್ ಸರ್ವಿಸ್ ಅನ್ನ ತೆಗೆದುಕೊಂಡಾಗ ಇಟ್ ಈಸ್ ಒನ್ ಆಫ್ ದ, ಐ ಟೆಲ್ ಆಲ್ ಮೈ ಸ್ಟೂಡೆಂಟ್ಸ್, ದ ಸ್ಕೈ ಇಸ್ ದ ಲಿಮಿಟ್ ಫಾರ್ ಯು ಅಂತ ಹೇಳಿದಾಗ, ಯಾಕಂದ್ರೆ ಸಿವಿಲ್ ಸರ್ವಿಸ್ ಅನ್ನೋದ್ರಲ್ಲಿ ಅವ್ರಿಗೆ ಒಂದು ಖುಷಿಯನ್ನ ಸಿಗ್ತಿರುತ್ತೆ, ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಸಿವಿಲ್ ಸರ್ವಿಸ್ ಡೆಫಿನೆಟ್ಲಿ builds, they can become the decision makers of the nation. They can assist the decision makers of the nation also. Indian Foreign Service, where you get a wonderful opportunity to serve in the foreign. ನೀವು ಹೊರಗಡೆ ಹೋಗಿ ಹೊರಗಿನ ರಾಷ್ಟ್ರಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಸ್ ಅಬೌಟ್ ದ ಸೋಷಿಯಲ್ ವರ್ಕ್. ಮಾಸ್ಟರ್, ಇದು MSW ಅಂತಾನು ಸಹ ನಾವಿಲ್ಲಿ ಕರೀತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು ನಮ್ಮ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ, ಕರ್ನಾಟಕದಲ್ಲೂ ಸಹ ಬಹಳಷ್ಟು ಯೂನಿವರ್ಸಿಟಿಗಳಿದೆ. ಆಲ್ಮೋಸ್ಟ್ ಆಲ್ ದ ಯೂನಿವರ್ಸಿಟೀಸ್ ಎಲ್ಲಾನು ಸಹ ನಮಗೆ ಸೋಷಿಯಲ್ ವರ್ಕ್ ನ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಬಟ್ ಡಿಗ್ರಿ ಲೆವೆಲ್ಗೆ ಬಂದಾಗ ಕೆಲವೊಂದು ಕಾಲೇಜುಗಳಲ್ಲಿ ಮಾತ್ರನೇ ಸೋಷಿಯಲ್ ವರ್ಕ್ ಅನ್ನೋದಿದೆ. ಬಟ್ PG ಲೆವೆಲ್ ಬಂದಾಗ ಆಲ್ಮೋಸ್ಟ್ ಆಲ್ ದ ಯೂನಿವರ್ಸಿಟೀಸ್ ಹ್ಯಾವ್ ದಿಸ್ ಸೋಷಿಯಲ್ ವರ್ಕ್. ಸೊ ಇದರಲ್ಲೂ ಸಹ ನೀವು ನೋಡ್ಬೇಕು ಅಂತ ಹೇಳಿದಾಗ, ಇದರಲ್ಲಿ ಹೆಲ್ತ್ ಸೇಫ್ಟಿ ಬಗ್ಗೆ, ಬೇಸಿಕ್ ರೈಟ್ಸ್ ಆಫ್ ದ ಪಬ್ಲಿಕ್, ಫೈಟಿಂಗ್ ಅಗೇನ್ಸ್ಟ್ ದ ಸೋಷಿಯಲ್ ಇಂಜಸ್ಟಿಸ್, ಡಿಸ್ಕ್ರಿಮಿನೇಷನ್, ಇದೆಲ್ಲ ಕಡೆ ಸಹ ನಾವು ಕಾಣ್ತಾ ಹೋಗ್ತೀವಿ. ಇವೆಲ್ಲ ಆಪರ್ಚುನಿಟೀಸ್ ಸಹ ಮಕ್ಕಳಿಗೆ ಸಿಗುತ್ತೆ ಈ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಾಗ. ಸೊ ನೆಕ್ಸ್ಟ್ ಇಸ್ ಅಬೌಟ್ ಇವನ್ ತೆಗೆದುಕೊಂಡಾಗ ಯು ಕ್ಯಾನ್ ಆಲ್ಸೋ ಥಿಂಕ್ ಅಬೌಟ್ ದ ಯುನೈಟೆಡ್ ನೇಷನ್ಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್, ಇವೆಲ್ಲದಕ್ಕೂ ಸಹ ಬಹಳಷ್ಟು ಅವಕಾಶಗಳನ್ನ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇಸ್ ಅಬೌಟ್ ದ ಫಾರಿನ್ ಲ್ಯಾಂಗ್ವೇಜಸ್ ಅನ್ನೋದನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಯು ಕ್ಯಾನ್ ಟೇಕ್ ಅಪ್ ಎನಿ ಆಫ್ ದ ಫಾರಿನ್ ಲ್ಯಾಂಗ್ವೇಜಸ್. ಯಾವ್ದಾದ್ರು ತಗೊಳ್ಳಿ, ಸ್ಪ್ಯಾನಿಷ್ ಇರ್ಬೋದು, ಚೈನೀಸ್, ಎನಿಥಿಂಗ್, ವಾಟ್ ಎವರ್ ಇಟ್ ಇಸ್ ಆಫ್ ಯುವರ್ ಚಾಯ್ಸ್. ಅದನ್ನ ತೆಗೆದುಕೊಂಡಾಗ ವೇರ್ ಯು ವಿಲ್ ಗೆಟ್ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿ ಅದರ್ ನೇಷನ್ಸ್. ಭಾರತವನ್ನ ಬಿಟ್ಟು ಅದೇ ರಾಷ್ಟ್ರಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಲೇಟರ್ ಆಗಿ ನೀವು ವರ್ಕ್ ಮಾಡ್ಬೋದು, ರೈಟರ್ ಆಗಿ ವರ್ಕ್ ಮಾಡ್ಬೋದು, ಫಾರೆನ್ಸಿಕ್ ಲಿಂಗ್ವಿಸ್ಟಿಕ್ ವರ್ಕ್ ಮಾಡ್ಬೋದು, ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ ಆಗಿ ಸಹ ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ ಅಬೌಟ್ ದ ಸೋಷಿಯಾಲಜಿ. ನಾನೀಗಾಗಲೇ ಸೋಷಿಯಾಲಜಿ ಬಗ್ಗೆ ಹೇಳಿದ್ದೀನಿ. ಸೋಷಿಯಾಲಜಿನ ತೆಗೆದುಕೊಂಡಾಗ ಇಟ್ ಇಸ್ ರಿಲೇಟೆಡ್ ಬಿಟ್ ವಿತ್ ದ ಸೋಷಿಯಲ್ ವರ್ಕ್. ಸೋಷಿಯಲ್ ವರ್ಕ್ ಗೆ ಸ್ವಲ್ಪ ಇದು ಸಂಬಂಧಪಟ್ಟಿದೆ ಅಂತಾನೆ ನಾನು ಹೇಳ್ತಾ ಹೋಗ್ತೀನಿ. ಸೊ HR ಇರ್ಬೋದು, ಮತ್ತೆ ಪ್ರೈವೇಟ್ ಕಂಪನೀಸ್ ಬಂದಾಗ HR ಅಲ್ಲಿ ಅವ್ರ ಕೆಲಸವನ್ನ ಮಾಡಬಹುದು. ಫ್ಯಾಮಿಲಿ ಕಾಂಪ್ಲೆಕ್ಸ್ ಆಗಿದ್ದಾಗ ಮತ್ತೆ ಅವರು ಗೈಡೆನ್ಸ್ ನ ಕೊಡ್ಲಿಕ್ಕೆ ಕೌನ್ಸಿಲರ್ ಆಗಿ ಸಹ ಇವರು ಕೆಲಸಗಳನ್ನ ಇಲ್ಲಿ ಮಾಡ್ತಾ ಹೋಗ್ಬೋದು. ಸೊ ಇದು ಸೋಷಿಯಾಲಜಿ ಬಗ್ಗೆ. ಮತ್ತೆ ಲಾಸ್ಟ್ ಇಸ್ ಅಬೌಟ್ ದ ರೈಟಿಂಗ್ಸ್. ಸೊ ರೈಟಿಂಗ್ಸ್ ಅನ್ನ ತೆಗೆದುಕೊಂಡಾಗ ಹೇಗೆಲ್ಲ ನಾನು ರೈಟಿಂಗ್ಸ್ ಅನ್ನ ತೆಗೆದುಕೊಳ್ತಾ ಹೋಗ್ಬೇಕಾಗತ್ತೆ. ರೈಟಿಂಗ್ ಅಂದ್ರೆ ಕ್ರಿಯೇಟಿವ್ ಆಗಿ ನೀವು ಹೇಗ್ ಬರಿತಾ ಹೋಗ್ತೀರಾ, ಕಂಟೆಂಟ್, ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ವಿತ್ ದ ಜರ್ನಲಿಸ್ಟ್. ಸೊ ನಿಮ್ಮ ಐಡಿಯಾಸ್ ನ, ಒಪಿನಿಯನ್ ಅನ್ನ ನೀವು ಪುಸ್ತಕದ ರೂಪದಲ್ಲಿ ಹೊರಗೆ ತಗೊಂಡ್ಬರತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್, ಸ್ಪೆಷಲಿ ಐ ಹ್ಯಾವ್ ಗಿವನ್ ಅಬೌಟ್ ದ ಸಬ್ಜೆಕ್ಟ್ ರಿಲೇಟೆಡ್ ಟು ಯುವರ್ ಕೆರಿಯರ್ ಆಲ್ಸೋ. ಸಬ್ಜೆಕ್ಟ್ ಜೊತೆಗೆ ಕೆರಿಯರ್ ನಾನು ಆಪ್ಷನ್ಸ್ ನ ಇಲ್ಲಿ ಓಪನ್ ಅಪ್ ಮಾಡಿ ಬಿಟ್ಟಿದ್ದೀನಿ. ನನ್ನ ಒಂದು ಕನ್ಸರ್ನ್ ಏನು ಅಂತ ಹೇಳಿದ್ರೆ, 10 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳು ಯಾರಿದ್ದೀರಾ, ದಯವಿಟ್ಟು ನಿಮ್ಮ ಗುರಿ ಏನು ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಆ ಗುರಿಗೆ ತಕ್ಕಂತೆ ವಿಷಯಗಳ ಆಯ್ಕೆ ಅನ್ನೋದು ಇರಬೇಕು.
ನನ್ನ ಗುರಿ ಒಂದು, ಬೇರೆ ಯಾರೋ ಹೇಳಿದ್ರು, ನಾನು ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡೆ, ಅದು ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಗುರಿ ನಾವು ತೆಗೆದುಕೊಳ್ತಾ ಇರತಕ್ಕಂತ ಒಂದು ವಿಷಯ, and if you have a determination, definitely students who can reach your target. It is as the best options to build your career. So there is no doubt at all. ನಾನು ಇದನ್ನ ಆರ್ಟ್ಸ್ ನ ಓದ್ಬಿಟ್ಟೆ, ಆರ್ಟ್ಸ್ ನ ತಗೊಳ್ಬಾರ್ದಾಗಿತ್ತು ಅನ್ನತಕ್ಕಂಥದ್ದು ಯಾವ್ದು ನಿಮ್ಗೆ ಇಲ್ಲಿ ಬರೋದಿಲ್ಲ. ಖಂಡಿತವಾಗಿಯೂ you can build a beautiful career even after choosing this humanities or the arts. So thank you so much for giving an opportunity for the UNDP. Thank you so much, ma'am. So I would like to now invite our third panelist, Dr. Bhanumurthy sir, with this very vast introduction to both the different prestigious institutions and also the career path, sir. ಈ ಒಂದು background ಅಲ್ಲಿ ಏನು base B.R. Ambedkar ಅಕಾಡೆಮಿ ಫಾರ್ ಎಕನಾಮಿಕ್ಸ್ ಅಲ್ಲಿ ಮತ್ತೆ ಫರ್ದರ್ ರಿಸರ್ಚ್ ಅಲ್ಲಿ ಏನು ಹ್ಯುಮ್ಯಾನಿಟೀಸ್ ಅಲ್ಲಿ ಹೌ ಸ್ಟೂಡೆಂಟ್ಸ್ ಕ್ಯಾನ್ ಆಸ್ಪೈರ್ ಫಾರ್ ಫರ್ದರ್ ರಿಸರ್ಚ್ ಆಪರ್ಚುನಿಟೀಸ್ ನ್ಯಾಷನಲಿ ಇಂಟರ್ನ್ಯಾಷನಲಿ, ಹಾಗೆ ಅವರು ಹ್ಯುಮ್ಯಾನಿಟೀಸ್ ಅಲ್ಲಿ ದೇ ಕ್ಯಾನ್ ಲುಕ್ ಅಟ್ ರಿಸರ್ಚ್ ಥ್ರೂ and also higher education in humanities through institutions like BASE and other reputed institutions. Sir, ಈ ಬಗ್ಗೆ ತಾವು ಸ್ವಲ್ಪ ಇನ್ಪುಟ್ಸ್ ಕೊಡ್ಬೋದು. Thank you, Nishant. Let me thank UNDP for organizing this very important event for school children between the age of 13 and 18. In fact, my fellow panelists, Dr. Jagirdar and Dr. Veena, has made very clear the role of arts and humanities subjects in achieving the dreams that students have, and how to proceed in that direction, what are the dreams that they have, and what are the opportunities and what are the areas, what are the institutions available for undertaking arts and humanities subjects. I think both of them made it extremely clear. I think those who want to really opt for arts and humanities, they should never feel that they are just taking some arts as such. There is no option, but I think you have lots of career ahead, and I'm sure all this panelists inputs will be very useful for the students. I would like to start by saying to the students, I spent a lot of time in Delhi. Okay, I spent almost 20 years in Delhi before I came to this university, Dr. B.R. Ambedkar School of Economics University. What I found the difference between Delhi and Karnataka, or to that extent whole South India, is that in South there is so much of focus on engineering and medical. You don't bother which college, which university that you are studying. Even if it's a low-rated university or institute, you feel happy to go and admit yourself for engineering subjects or maybe medical subject. In some of the places, you don't even have labs. And if you look at particularly in the government sector, many of the engineering colleges I know from neighboring states where you don't even find proper labs, but you still aspire to go and join in engineering subjects for a simple reason that you don't have much awareness about what is the scope that arts and humanities can provide for. And the reason why I said I spent a lot of time in Delhi, it was a surprise when I went to Delhi that the students, if you look at after the 12th, they go for UG undergraduation, the first choice for Delhi students is not engineering, is not medical, or is not something MBA or whatever that we call right now. And the first choice is actually commerce, second choice is economics, third choice is English, and then so on. So the science comes much later, and people going to engineering colleges are much lower than people going to even subjects like philosophy or other subjects. And I'm sure some of you would have seen in the newspapers that even if you get 100% marks in 12th standard, you will not get commerce in some of the colleges like Sri Ram College of Commerce or Lady Sri Ram College or Stephens College. And that is the demand that is there for commerce, economics, English and other humanities subjects in Delhi. So what it means is that
I think we are generally not much aware of the scope that arts and humanities subjects are providing. And I think to that extent, I would like to really thank UNDP and other government department who is behind this event to make clear to some of the students who have some doubts about taking arts and humanities. Mr. Jagirdar actually pointed out in one of his slides that we have an institute called Dr. B.R. Ambedkar School of Economics in Bangalore, and this is a very new university. And we also should know that this university is a tribute to one of a very distinguished Indian, Dr. B.R. Ambedkar, Bharat Ratna Dr. B.R. Ambedkar, who was actually an economist in the beginning. And then only I think he became a legal expert, and we know his contribution. And his contributions to the society is not limited to economics or the legal profession, but he has contributed to so many areas. I think I still very difficult for anybody to really understand the kind of contribution Dr. B.R. Ambedkar made to many fields of social sciences. So I think this university is a great tribute to Dr. B.R. Ambedkar. And as somebody pointed out that we have a 5-year integrated program in economics. We admit students after 12th. We have 60% seats allocated to students from Karnataka, and 40% students from outside Karnataka, but including Karnataka. Like even some of the Karnataka students also can get All India rank, and they can join in our university. And we actually admit students through CUT, Common University Entrance Test, and we are the only state university from Karnataka who is part of the CUT, and this is being conducted across the country. And right now the UG entrances got over, and the CUT also conducts entrance for PG program. So you have both the PG and UG program. We admit students at UG and also at PG, like after 3 years. If somebody wants to leave, they can always leave, but we also can attract students at master's program also. We just completed 2 batches. Right now, just last month, the second batch has gone out, and we are happy to say that despite being a new university, in the first batch, we had 95% placement. Those who are interested, they can always go to our website and see what are the companies that they are taking. In the second batch, till now, the placements are not completed, but we have achieved 88% placement in the second year. Despite the economy is not really doing well, our students could manage very good placements in many companies and research institutions. So we train students on 4 verticals, one on data analytics, second on consulting, and third on government sector, as well as non-government sector, and fourth on further research. So we have training, we have curriculum for the students to opt any of the stream that they would like to have. And even that internship program that we have 100% internship, we get internship from very leading institutes like Reserve Bank of India, NABARD, Ministry of Finance, Niti Aayog, and many private firms like Ernst & Young, PwC, KPMG, SBI. So I mean, every big company that you say, they do consider our students for internship. So I think if anybody interested to come for economics, I would say that BASE is definitely an important institution, but there's a little bit of information that I would like to share for all of you. Good that I'm talking to students from 8th to 12th. Those who want to aspire to do economics, not only in our university, but also in other universities like IGIDR or IITs or IIMs, I think you need to have mathematics. So because economics has become really quantitative nowadays, and I urge some of the students who are very good in mathematics, they can consider opting for
mathematics in 11th and 12th, and I think you can get into any of the leading institution. Nowadays, almost all institutions in the country actually offer economics course from UG itself, like under the National Education Policy, because we are going to have only UG program, right? We are going to have only 4-year program. In the 5th year is not really sure. So if anybody wants to opt for economics, there's a whole lot of institutions in the country. I think Mr. Jagirdar pointed out about IIT conducting entrance examination for UG program in economics. IIT Kanpur has UG program in economics. So there are many top leading institutions offer economics as one of the core discipline in their institutions. In fact, there are many private institutions. Most sought after, I think Dr. Veena pointed out, economics has become a most sought after subject in arts and humanities, for a reason that economics becomes part and parcel of every aspect of, whether it is the government, whether it's a public policy, whether it is a business, whether it's an NGO, everywhere I think economics becomes a very, very important subject. We also have our MOUs with National Law School of India University, which is just opposite our campus. We are just in the Nagarbavi area, which is part of the Bangalore University campus. So we are also affiliated. We also have MOU with other international universities and also with a National Stock Exchange, because National Stock Exchange means you talk about finance and stock markets related issues. So in a way, we do have MOUs with the leading institutions, and two institutions will also have good opportunity for the students to undertake economics as well as legal subjects. Under the NEP, it gives a lot of flexibility for the students, where you can do some courses in my university, some courses in law school, so the credits can be transferred. So that option also is available for students who are looking for undertaking multiple subjects as part of their careers. So that option is also available. So in terms of CUET, I urge all the students to look at the CUET examination structure. In fact, this CUET is conducted not just in English or Hindi, but also in many regional languages. So those who are studying only in Kannada medium, they don't need to worry about it. They can actually take CUET in Kannada language, but at the same time, you can actually opt for other universities outside Karnataka also. So I think that's something that you may want to explore, that CUET, and look at various opportunities that is available. In terms of other courses, I think the previous speakers already very clearly pointed out, apart from economics, I would urge students to look at law as an important area. In the past, my generation, I talk about my generation. In the past, law means, you only wear some black coat and suit and go to the courts. But I think now law has become part and parcel of every activity, whether it comes to business, whether it comes to, in fact, there is so much of scarcity of legal advisors. It's a very right time for all of you to capture that opportunity. And, the kind of regulatory bodies the government is actually bringing in, there is not many legal advisors available for those regulatory bodies. Dr. So I think Bhanumurthy, I would like to interrupt you. Sorry about that. At this point, because one information I would like to add to your point. So, ವಿದ್ಯಾರ್ಥಿಗಳೇ ಏನು ಕಾನೂನು ಕ್ಷೇತ್ರಗಳಲ್ಲಿ ವಿವಿಧ ವೃತ್ತಿಗಳು ಏನಿದೆ, ಕಾನೂನು ಕ್ಷೇತ್ರಗಳಲ್ಲಿ ಹಾಗೆ ನಾವು ಬೇರೆ ಬೇರೆ ಕೋರ್ಸ್ಗಳೇನು, ಬೇರೆ ಬೇರೆ ವೃತ್ತಿಗಳೇನು ಅನ್ನೋದ್ರ ಬಗ್ಗೆ ಕೂಡ
ಒಂದು ಇದೇ ರೀತಿಯಾದ ಸೆಷನ್ ಅನ್ನು ಮಾಡಿದ್ದೀವಿ. ಇದೇ ಯುವ ಸ್ಪಂದನ ಮತ್ತು ಯುವ ಕಣಜ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಆ ಒಂದು ಸೆಷನ್ ಸಿಗುತ್ತೆ. ಸೊ ಏನು ಡಾಕ್ಟರ್ ಭಾನುಮೂರ್ತಿ ಅವರು ಹೇಳ್ತಾ ಇದ್ದಾರೆ, ಸಾಕಷ್ಟು ಲೀಗಲ್ ಪ್ರೊಫೆಷನ್ಸ್ ಅಲ್ಲಿ ಡಿಮ್ಯಾಂಡ್ ಇದೆ. ಸೊ ಈ ಒಂದು ಪ್ರೊಫೆಷನ್ಸ್ ಬಗ್ಗೆ, ಲೀಗಲ್ ಫೀಲ್ಡ್ ಅಲ್ಲಿ, ಕಾನೂನು ಕ್ಷೇತ್ರದಲ್ಲಿ ಯಾವ ರೀತಿಯಾದ ಉದ್ಯೋಗಗಳಿದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಆ ಸೆಷನ್ ಅನ್ನ ದಯವಿಟ್ಟು ನೋಡಿ ಅಂತ ಒಂದು ಮಾಹಿತಿ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಡಾಕ್ಟರ್ ಭಾನುಮೂರ್ತಿ ಆಲ್ಸೋ ಈ ಒಂದು ಕ್ಷೇತ್ರದಲ್ಲಿ ಏನು ಇನ್ ಹ್ಯುಮ್ಯಾನಿಟೀಸ್ ಮುಂದೆ ರಿಸರ್ಚ್ ಆಪರ್ಚುನಿಟೀಸ್ ಏನಿದೆ, ರಿಸರ್ಚ್ ಫೀಲ್ಡ್ ಅಲ್ಲಿ ಕ್ಯಾರಿಯರ್ ಹೇಗೆ ರೂಪಿಸ್ಕೋಬಹುದು ವಿದ್ಯಾರ್ಥಿಗಳು, ಅವರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಯೂನಿವರ್ಸಿಟೀಸ್ ಇದೆ. ಸೊ ಈ ರೀತಿಯಾಗಿ ಇನ್ ಹ್ಯುಮ್ಯಾನಿಟೀಸ್ ರಿಸರ್ಚ್ ಅಲ್ಲಿ ಒಂದು ಕೆರಿಯರ್ ರೂಪಿಸ್ಕೋಬಹುದಾ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದಾ ಅಂತ ಹೇಳಿ. Yeah, I think as I told in the beginning, one of the streams that we focus here is how we can train students for research. In fact, this generation of students are really lucky, I must say, especially because of the national education policy. These students will not waste much time to get into research. So if they complete 4-year program and the last year of the 4 years, you have some research project, and automatically they're eligible to undertake PhD, not only in this country, but also abroad. In the past, like 3-year degree program was not sufficient for our students to go abroad and undertake PG or PhD program. Because of the 4-year program, you will complete 16 years of education in the country. So the 16-year of education is the minimum if you want to really get into any foreign university to undertake further research. So I think this generation should take advantage of this. And there are so many opportunities of getting fellowships, scholarship, sometimes partial scholarships. I think, and also India right now is the darling for all the countries. We are doing extremely well. And I think the current generation of students would certainly benefit from that opportunities available. And 1 or 2 points I'll just highlight and I'll stop there. Those who get into this arts and humanities, for them, one big advantage is that they don't need to really if they get into any civil services or other any MBA programs, they don't need to get into doing anything like public policy. Right now, the most sought after PG program, apart from MBA, is the Masters in Public Policy. So for arts and humanities students, public policy would be very easy. And at the same time, most of the public policy courses actually would have been completed by our students if they take arts and humanities. And I think that certainly there is an advantage for those who complete humanities and arts. And there are a couple of areas. Journalism is one other area. Journalism is picking up very fast, especially when there is a increasing demand for online content and also TV channels and newspapers. Journalism is another area which is fast picking up. And again, as the previous speakers pointed out, there are many journalism schools, those who offer journalism after 12th standard. So that is something that they can take it up. And last point is about tourism and hospitality industry. So India again becoming a great destination for tourism, there are institutions in every state. I think the state Institute of Hospitality is there, and there are also Indian ITM, it's called, I think, Indian Tourism and Hospitality Management. I think everywhere it is there, and that is another thing that is picking up quite fast. So one can really look at that as an option for UG program. Then the online content. Somebody talked about newspaper. My dear students, there is no alternative or substitute for getting information from other than reading newspapers every day. So I keep telling to my students also here, every day, don't depend only on the mobile cell phones. I think you just have to see at least one hard copy of the newspaper. So you will get more information from reading one newspaper than spending 5-6 hours in front of computer. So I request all of you I advise all of you to really read the newspaper and
get more information about what's exactly happening in the education sector. And education sector is actually fast changing in a sense. Every day there is something or other keep happening in the education sector. So if you want to keep abreast with all those changes, I think there's no other option other than reading newspapers. So with this, let me stop here, and I wish all the students a very good careers. ಥ್ಯಾಂಕ್ ಯು ಭಾನುಮೂರ್ತಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು. ಸೊ ವಿದ್ಯಾರ್ಥಿಗಳೇ, ಇವಾಗ ನೀವು ನೋಡಿದ್ರಿ ಹಾಗೆ ಕಲೆ ಮತ್ತು ಮಾನವಶಾಸ್ತ್ರ ವಿಭಾಗದಲ್ಲಿ ಏನು ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ, ಬೇರೆ ಬೇರೆ ವೃತ್ತಿ ಮಾರ್ಗಗಳು ನಮಗೆ ಲಭ್ಯ ಇದ್ದಾವೆ. ನೀವು ಇವಾಗ 10ನೇ ತರಗತಿಯಲ್ಲಿ ಇರ್ಬೋದು, 12ರಲ್ಲಿ ಇರ್ಬೋದು, ಮುಂದೆ ಹಾಗೆ ನೀವು ಈ ಒಂದು ಹ್ಯುಮ್ಯಾನಿಟೀಸ್ ಅಲ್ಲಿ ಕೂಡ ಒಂದು ಉತ್ತಮವಾದ ಏನು ಕೆರಿಯರ್ ಅನ್ನು ರೂಪಿಸ್ಕೋಬಹುದು. ಯಾವ ಆಯ್ಕೆಗಳು ನಿಮ್ ಮುಂದೆ ಇದಾವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಶುರುವಿನಲ್ಲಿ ನಾನು ಹೇಳಿದ್ದೆ, ಹಲವಾರು ಸಂಪನ್ಮೂಲಗಳನ್ನು ಈ ವೃತ್ತಿದರ್ಶಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಕಲೆ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಸಂಪನ್ಮೂಲಗಳು ಯಾವುವು, ಹೇಗೆ ನೀವು ಈ ಒಂದು ಏನು ಮಾಹಿತಿಯನ್ನು ಪಡ್ಕೊಳ್ಬಹುದು, ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಇವಾಗ ನಾವು ಒಂದು ಚಿಕ್ಕ ಪರಿಚಯವನ್ನ ಮಾಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದೆ, ಯುವ ಕಣಜ ಅನ್ನುವಂತ ಏನು ಯುವ ಸಬಲೀಕರಣ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ವೃತ್ತಿದರ್ಶಿ ಕಾರ್ಯಕ್ರಮದ ಎಲ್ಲ ಒಂದು ವಿಡಿಯೋಗಳು ಏನು ನಾವು ಈ ರೀತಿ ಇವತ್ತಿನ ವಿಡಿಯೋ ಇರ್ಬೋದು, ಇದಕ್ಕಿಂತ ಮುಂಚಿನ ವಿಡಿಯೋ ಇರ್ಬೋದು, ಈ ರೀತಿ ಬೇರೆ ಬೇರೆ ವೃತ್ತಿ ಮಾರ್ಗಗಳ ಬಗ್ಗೆ ನಾವು ಏನು ಲೈವ್ ಸೆಷನ್ ಮಾಡಿರುವಂತ ವಿಡಿಯೋಗಳನ್ನ ಯುವಕಣಜ ವೆಬ್ಸೈಟ್ ಅಲ್ಲಿ ತಮಗೆ ದೊರಕುವ ಹಾಗೆ ಮಾಡಿದ್ವಿ. ಸೊ ಆ ಯುವಕಣಜ ವೆಬ್ಸೈಟಿನ ಹೋಮ್ ಪೇಜ್ ಯಾವ ರೀತಿ ಇರುತ್ತೆ, ಅಲ್ಲಿ ನೀವು ವೃತ್ತಿದರ್ಶಿ ಕಾರ್ಯಕ್ರಮದ ಮಾಹಿತಿಯನ್ನು ಹಾಗೆ ಪಡಿಬಹುದು ಮತ್ತು ಈ ಮಾಹಿತಿಯನ್ನು ಹಾಗೆ ಉಪಯೋಗಿಸ್ಕೋಬಹುದು. ಅಲ್ಲಿಂದ ನೀವು ಕರ್ನಾಟಕ ಕೆರಿಯರ್ ಪೋರ್ಟಲ್ಗೆ ಹಾಗೆ ಮುಂದುವರಿಬಹುದು ಅನ್ನೋಂಥ ಒಂದು ಡೆಮೋವನ್ನ ಇವಾಗ ನಾವು ನೋಡೋಣ. ಸೊ ನೀವು ಇವಾಗ ನೋಡ್ತಾ ಇದ್ರೆ ಯುವ ಕಣಜ ಅನ್ನೋಂತ ಏನು ವೆಬ್ಸೈಟ್ ಬಗ್ಗೆ ನಾನು ಮಾತಾಡಿದೆ ಸ್ನೇಹಿತರೆ. ಸೊ ಈ ಯುವ ಕಣಜ ವೆಬ್ಸೈಟಿನ ಹೋಮ್ ಪೇಜ್ ಅನ್ನ ನೀವು ಇವಾಗ ನೋಡ್ತಾ ಇದ್ದೀರಾ. ಈ ಹೋಮ್ ಪೇಜಿನಲ್ಲಿ ನಿಮಗೆ ಹಲವಾರು ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಸಂಬಂಧಿಸಪಟ್ಟಂತಹ ಒಂದು ಬೇರೆ ಬೇರೆ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ಏನು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದರ ಜೊತೆಗೆ ನೀವು ಯೋಜನೆಗಳ ಈ ಒಂದು ಟ್ಯಾಬ್ ಏನಿದೆ ಇಲ್ಲಿ ನೋಡ್ಬೋದು. ನೀವು ಇದನ್ನ ಕ್ಲಿಕ್ ಮಾಡಿದಾಗ ವೃತ್ತಿದರ್ಶಿ ಕಾರ್ಯಕ್ರಮದ ಪೇಜ್ಗೆ ಹೋಗುವ ದಾರಿ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಈ ವೃತ್ತಿದರ್ಶಿ ಪ್ರೋಗ್ರಾಮಿನ ಅಡಿಯಲ್ಲಿ ಈ ವೃತ್ತಿದರ್ಶಿ ಕಾರ್ಯಕ್ರಮದ ಒಂದು ಏನು ನಿಮಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ ಇಂಟ್ರೊಡಕ್ಷನ್ ಜೊತೆಗೆ ನಿಮ್ಮ ಬೇರೆ ಬೇರೆ ವೃತ್ತಿ ಮಾರ್ಗಗಳ ಬಗ್ಗೆ, ಬೇರೆ ಬೇರೆ ವಿಷಯಗಳಿನ ವೃತ್ತಿ ಮಾರ್ಗದ ಬಗ್ಗೆ ಏನು ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಇವತ್ತಿನಂತಹ ಸಂಚಿಕೆಗಳನ್ನ ಇಲ್ಲಿ ಇಡ್ಲಾಗಿದೆ. ಈ ಸಂಚಿಕೆಗಳನ್ನ ನೋಡುವುದರ ಮೂಲಕ ಆ ವೃತ್ತಿ ಮಾರ್ಗಗಳ, ಆ ವೃತ್ತಿ ಕ್ಷೇತ್ರಗಳ, ಆ ಕೆರಿಯರ್ಗಳ, ಪ್ರೊಫೆಷನ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀವು ಕಲೆ ಹಾಕ್ತಾ ಹೋಗ್ಬೋದು. ಅದರ ಜೊತೆಗೆ ಒಂದು ವಿಶೇಷವಾದ ವೆಬ್ಸೈಟ್ ಅನ್ನು ಕೂಡ ನಾವು ಈ ಉದ್ದೇಶಕ್ಕಾಗಿ ರೂಪಿಸಿದೀವಿ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅದು ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂತ ಒಂದು ವೆಬ್ಸೈಟ್ ಆಗಿದ್ದು, ಆ ವೆಬ್ಸೈಟಿನ ಒಂದು ರೂಪುರೇಷೆ ಹೇಗಿದೆ, ಆ ವೆಬ್ಸೈಟ್ ಅನ್ನ ನೀವು ಹಾಗೆ ಉಪಯೋಗಿಸ್ಬೋದು ಅನ್ನೋದನ್ನು ಕೂಡ ನಾವು ಈಗ ನೋಡೋಣ. ಸೊ ಮೊದಲನೇದಾಗಿ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಇನ್ನೊಂದು ಅಂಗಸಂಸ್ಥೆಯಾದ ಯುನಿಸೆಫ್ ಮೂಲಕ 13 ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷೆಯಲ್ಲೇ ವಿದ್ಯಾರ್ಥಿಗಳಿಗಾಗಿ ತಯಾರು ಮಾಡಿರುವಂತ ಒಂದು ವೆಬ್ಸೈಟ್ ಆಗಿದೆ. ಇದು ವಿದ್ಯಾರ್ಥಿಗಳು ಖುದ್ದಾಗಿ ತಮ್ಮ ಬೇರೆ ಬೇರೆ ವೃತ್ತಿ ಆಸಕ್ತಿಗಳ ಬಗ್ಗೆ, ಬೇರೆ ಬೇರೆ ವೃತ್ತಿಗಳ ಬಗ್ಗೆ ತಿಳ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ಅನ್ನುವಂತ ಒಂದು ವೆಬ್ಸೈಟ್ ಅನ್ನು ತಯಾರು ಮಾಡಲಾಗಿದೆ. ಸೊ ಇದಕ್ಕೆ ಒಂದು ಚಿಕ್ಕ ಸೈನ್ ಅಪ್ ಪ್ರಾಸೆಸ್ ಇರುತ್ತೆ ನೀವು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಾಗ. ಸೊ ನಿಮ್ಮ ಒಂದು ಏನು ಒಂದು ಇಮೇಲ್ ಅಡ್ರೆಸ್ ಮತ್ತು ಒಂದು ಪಾಸ್ವರ್ಡ್ ಅನ್ನ ನೀವು ಈ ಸೈನ್ ಅಪ್ ಪ್ರಾಸೆಸ್ ಅಲ್ಲಿ ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ ಅಲ್ಲಿ ಹಾಕಿದಾಗ ನಿಮ್ಮ ಏನು ಉಪಯೋಗಿಸುವಂತಹ ಒಂದು ಇಮೇಲ್ ಅಡ್ರೆಸ್ ಅನ್ನು ಉಪಯೋಗಿಸಿ ನೀವು ಸೈನ್ ಅಪ್ ಮಾಡಬೇಕು, ಮತ್ತೆ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು. ಒಂದು ಪಾಸ್ವರ್ಡ್ ಸೆಟ್ ಮಾಡಿದ ನಂತರ ನಿಮ್ಮ ಸೈನ್ ಅಪ್ ಪ್ರೊಸೆಸ್ ಮುಗಿಯುತ್ತೆ. ಆ ಸೈನ್ ಅಪ್ ಪ್ರೊಸೆಸ್ ಮುಗಿದ ನಂತರ ನೀವು ಆ ಪಾಸ್ವರ್ಡ್ ಅನ್ನ ಉಪಯೋಗಿಸಿ ಲಾಗಿನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕರ್ನಾಟಕ ಕೆರಿಯರ್ ಪೋರ್ಟಲ್ಲಿನ ಒಂದು ಹೋಮ್ ಪೇಜ್ ಕಾಣುತ್ತೆ ವಿದ್ಯಾರ್ಥಿಗಳೇ. ಸೊ ಏನು ಈ ಹೋಮ್ ಪೇಜಿನ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಏನು ಆಸಕ್ತಿ ಮತ್ತು ಆಯ್ಕೆಗಳ ಅನುಗುಣವಾಗಿ ನೀವು ಏನೇನು ಇಂಟ್ರೆಸ್ಟ್
ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳೇನು, ಸಬ್ಜೆಕ್ಟ್ಗಳೇನು, ಟಾಪಿಕ್ಸ್ ಏನು, ಹಾಬೀಸ್ ಏನು ಅನ್ನೋದನ್ನ ನೀವು ನಿಮ್ಮ ಪ್ರೊಫೈಲಲ್ಲಿ ಇಲ್ಲಿ ಅಪ್ಡೇಟ್ ಮಾಡಿದ್ರೆ ಆ ಒಂದು ಆಸಕ್ತಿಗಳ ಅನುಗುಣವಾಗಿ, ಆ ಒಂದು ಆಸಕ್ತಿಗೆ ಅಕಾರ್ಡಿಂಗ್ಲಿ ನಿಮಗೆ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ಬೇರೆ ಬೇರೆ ವೃತ್ತಿಗಳ, ಪ್ರೊಫೆಷನ್ಗಳ, ಕೆರಿಯರ್ಗಳ ನಿಮಗೆ ಏನು ರೆಕಮೆಂಡೇಶನ್ ಕೊಡ್ತಾ ಹೋಗುತ್ತೆ. ಈಗ ನಾನು ಈ ಪ್ರೊಫೈಲಲ್ಲಿ ಇದ್ದೀನಿ, ನೀವು ನೋಡ್ಬೋದು ಹಲವಾರು ವಿಷಯಗಳನ್ನ ಮತ್ತು ಹಲವಾರು ಚಟುವಟಿಕೆಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಚಟುವಟಿಕೆಗಳನ್ನೆಲ್ಲದರ ಆಧಾರದ ಮೇಲೆ ನನ್ನ ಹೋಮ್ ಸ್ಕ್ರೀನ್ ನಲ್ಲಿ ಈ ಒಂದು ವೃತ್ತಿ ಏನು ಕರ್ನಾಟಕ ಕೆರಿಯರ್ ಪೋರ್ಟಲ್ ಬೇರೆ ಬೇರೆ ವೃತ್ತಿಗಳನ್ನ, ಸೊ ನಾನು ಭೂಗೋಳ ನನಗೆ ಇಷ್ಟವಾದ ಸಬ್ಜೆಕ್ಟ್ ಅಂತ ಹೇಳಿ ಆಯ್ಕೆ ಮಾಡಿದ್ದೀನಿ. ಸೊ ಭೂಗೋಳದಲ್ಲಿ ಬೇರೆ ಬೇರೆಯಾದ ವೃತ್ತಿಗಳನ್ನ ನನಗೆ ಇವಾಗ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ತೋರಿಸ್ತಾ ಇದೆ. ಜಿಯೋ ಇನ್ಫಾರ್ಮೆಟಿಕ್ಸ್ ಪ್ರೊಫೆಷನಲ್ ಇರ್ಬೋದು, ಅರ್ಬನ್ ಪ್ಲಾನರ್, ಆರ್ಕಿಯಾಲಜಿಸ್ಟ್, ಹೀಗೆ ಬೇರೆ ಬೇರೆ ಇನ್ನು ಹೆಚ್ಚಿನ ಪ್ರೊಫೆಷನ್ಗಳನ್ನ ಇದು ನಿಮಗೆ ತೋರಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನಾನು ಆಂಗ್ಲ ಭಾಷೆ ಕೂಡ ನನಗೆ ಇಷ್ಟ ಅಂತ ಹಾಕಿದ್ದೀನಿ. ಸೊ ವೃತ್ತಿಪರ ಬ್ಲಾಗರ್, ಮಾರ್ಕೆಟಿಂಗ್ ಪ್ರೊಫೆಷನಲ್, ಸ್ಟೆನೋಗ್ರಾಫರ್, ಹೀಗೆ ಬೇರೆ ಬೇರೆ ವೃತ್ತಿಗಳನ್ನ ನನಗೆ ಮುಂದೆ ತೋರಿಸ್ತಾ ಹೋಗುತ್ತೆ. ಅದ್ರ ಜೊತೆ ಕಂಪ್ಯೂಟರ್ಸ್ ಇಷ್ಟ ಅಂತ ಹಾಕಿದ್ದೀನಿ. ಸೊ ಅದರ ಆಧಾರಿತ ವೃತ್ತಿಗಳು ನನಗೆ ತೋರಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಬರೀ ಸಬ್ಜೆಕ್ಟ್ಗಳು ಮಾತ್ರ ಅಲ್ಲ, ಬೇರೆ ವಿಷಯಗಳು ಏನು ನಮಗೆ ಇಷ್ಟವಾದ, ಯಾಕಂದ್ರೆ ನಾವು ಏನು ಶಾಲೆಯಲ್ಲಿ ಓದಿದೀವಿ, ಅದರ ಜೊತೆಗೆ ಹಲವಾರು ಬೇರೆ ನಮ್ಮ ಚಟುವಟಿಕೆಗಳನ್ನು ಆಧರಿಸಿ ಕೂಡ ವೃತ್ತಿ ಜೀವನವನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಸೊ ಹಾಗಾಗಿ ಏನು ನಮ್ಮ ಸಬ್ಜೆಕ್ಟ್ಗಳು ಅದನ್ನ ಬಿಟ್ಟು ನಾವು ಕೆಲವರಿಗೆ ಚಿತ್ರಕಲೆ ಬಿಡಿಸುವಂಥದ್ದು ಅಥವಾ ಡ್ರಾಯಿಂಗ್, ಪೇಂಟಿಂಗ್, ಈ ರೀತಿಯಾದ ಒಂದು ಚಟುವಟಿಕೆಗಳಲ್ಲಿ ಆಸಕ್ತಿ ಇರುತ್ತೆ. ಸೊ ಟೆಕ್ಸ್ಟೈಲ್ ಡಿಸೈನರ್, ಯೂಟ್ಯೂಬರ್, ಈ ರೀತಿಯಾದ ಒಂದು ಪ್ರೊಫೆಷನ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಯೋಗಾಭ್ಯಾಸದಲ್ಲಿ ಆಸಕ್ತಿ ಇರೋರಿಗೆ ಬೇರೆ ಬೇರೆ ರೀತಿಯಾದ ಏನು ಕೆರಿಯರ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಅದೇ ರೀತಿಯಾಗಿ ನೋಡಿ, ಇತರರಿಗೆ ಸಹಾಯ ಮಾಡುವುದು ಅನ್ನುವಂತ ಒಂದು ಆಯ್ಕೆಯನ್ನು ಈ ವೆಬ್ಸೈಟ್ ಅಲ್ಲಿ ಕೊಡಲಾಗಿದೆ. ಅದ್ರ ಮೇಲೆ ನೀವು ಒಂದು ಹೆಲ್ಪಿಂಗ್ ನೇಚರ್ ಇದ್ರೆ ನೀವು ಯಾವ ರೀತಿಯಾದ ಕೆರಿಯರ್ಗಳ ಬಗ್ಗೆ ನೀವು ಯೋಚನೆ ಮಾಡಬಹುದು ಅನ್ನೋ ಒಂದು ಆಯ್ಕೆಗಳನ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಇದಲ್ಲದೆ ನನ್ನ ಪ್ರೊಫೈಲಿನ ಆಧಾರದ ಮೇಲೆ ವೆಬ್ಸೈಟಿಗೆ ನಾವು ನಮಗೆ ಆಯ್ಕೆಗಳನ್ನು ಕೊಡ್ತಾ ಹೋಗೋದರ ಜೊತೆಗೆ ಅನ್ವೇಷಿಸಿ ಅನ್ನೋ ಒಂದು ಭಾಗ ಏನಿದೆ, ಎಕ್ಸ್ಪ್ಲೋರ್ ಅಂತ ಹೇಳ್ಬಿಟ್ಟು, ಸೊ ಈ ಅನ್ವೇಷಿಸಿ ಭಾಗದಲ್ಲಿ ನೀವು ನೇರವಾಗಿ ವೃತ್ತಿಗಳನ್ನು ಕೂಡ ಹುಡುಕ್ಬೋದು. ಸೊ ಮುಖ್ಯವಾಗಿ ನೀವು ವೃತ್ತಿಗಳು ಅಂತ ಹೋದ್ರೆ ನೀವು ಯಾವ ರೀತಿಯಾದ ವೃತ್ತಿ ನೀವು ಹುಡುಕ್ತಾ ಇದ್ದೀರಾ, ವೃತ್ತಿಪರ ಶಿಕ್ಷಣ ಮುಗಿಸಿ ಒಂದು ವೃತ್ತಿ ಹುಡುಕ್ತಾ ಇದ್ದೀರಾ, ಅಥವಾ ಏನು ಸರ್ಕಾರಿ ಕ್ಷೇತ್ರದಲ್ಲಿ ವೃತ್ತಿ ಹುಡುಕ್ತಾ ಇದ್ದೀರಾ, ಅಥವಾ ಕೌಶಲ್ಯ ಆಧಾರಿತ ವೊಕೇಶನಲ್ ಕೋರ್ಸಸ್ ಅಂತ ನಾವೇನ್ ಹೇಳ್ತೀವಿ, ITI ಡಿಪ್ಲೊಮಾ, ಈ ರೀತಿಯಾದ ಕೋರ್ಸ್ಗಳ ಮೂಲಕ ನೀವು ವೃತ್ತಿಯನ್ನು ಹುಡುಕ್ತಾ ಇದ್ದೀರಾ. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ನೀವು ವೃತ್ತಿಯನ್ನು ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಸೊ ನಾನು ಇವಾಗ ವೃತ್ತಿಪರ ಅಂತ ಹೇಳಿ ಆಯ್ಕೆ ಮಾಡಿದ್ದೀನಿ. ಅದ್ರ ಜೊತೆ ಇವಾಗ ನನಗೆ ನೀವು ನೋಡ್ತಿರ್ಬೋದು ಕ್ಷೇತ್ರಗಳನ್ನು ತೋರಿಸ್ತಾ ಹೋಗ್ತಾ ಇದೆ. ಅನಿಮೇಷನ್ ಬಗ್ಗೆ ಮಾತಾಡಿದ್ರು ಡಾಕ್ಟರ್ ವೀಣಾ ಅವರು, ಆರ್ಕಿಟೆಕ್ಚರ್, ಆರ್ಟ್ ಡಿಸೈನ್, ಇಂಜಿನಿಯರಿಂಗ್ ಟೆಕ್ನಾಲಜಿ, ಹೀಗೆ ಇನ್ನೂ ಹೆಚ್ಚಿನ ಆಯ್ಕೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್, ಸೊ ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್ ವೃತ್ತಿಪರ ಅನ್ನೋ 2 ಆಯ್ಕೆಗಳನ್ನು ನಾನು ಮಾಡಿದ್ದೀನಿ. ಇದನ್ನ ನಾನು ಅಪ್ಲೈ ಕೊಟ್ಟಾಗ ಈ ಒಂದು ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್ ಕ್ಷೇತ್ರದ ವೃತ್ತಿಪರ ಏನು ಕೆಲಸಗಳೇನಿದೆ ಅದು ನನಗೆ ಇವಾಗ ತೋರಿಸ್ತಾ ಇದೆ. ಏನು ಇನ್ಶೂರೆನ್ಸ್ ಪ್ರೊಫೆಷನಲ್ ಇರ್ಬೋದು, ಬ್ಯಾಂಕರ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, ಸ್ಟಾಕ್ ಬ್ರೋಕರ್, ಹೂಡಿಕೆ ಮತ್ತು ಪೋರ್ಟ್ಫೋಲಿಯೋಸ್, ಇನ್ವೆಸ್ಟ್ಮೆಂಟ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜರ್, ಹೀಗೆ ಪ್ರತಿಯೊಂದು ಏನು ಈ ಕ್ಷೇತ್ರದಲ್ಲಿ ಇರುವಂತಹ ವೃತ್ತಿಗಳ ಬಗ್ಗೆ ಇದು ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಈ ಒಂದು ವೃತ್ತಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೇ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾನು ಸ್ಟಾಕ್ ಬ್ರೋಕರ್ ಅಥವಾ ಸ್ಟಾಕ್ ಡೀಲರ್ ಅನ್ನೋ ಒಂದು ಕೆರಿಯರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನನಗೆ ಮೊದಲನೇದಾಗಿ ಇಂಗ್ಲಿಷಲ್ಲಿ ಮಾಹಿತಿ ತೋರಿಸುತ್ತೆ, ನಾನು ಕನ್ನಡಕ್ಕೆ ಅದನ್ನ ಬದಲಾಯಿಸ್ಕೊಂಡೆ ಕನ್ನಡದಲ್ಲೂ ತೋರಿಸುತ್ತೆ. ಸೊ ಕನ್ನಡದಲ್ಲಿ ನಿಮಗೆ ಈ ಒಂದು ವೃತ್ತಿಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ, ಒಂದು ಪಕ್ಷಿ ನೋಟದಿಂದ ಶುರು ಮಾಡಿ ಏನು ಈ ಸ್ಟಾಕ್ ಬ್ರೋಕರ್ ಅನ್ನೋ ಒಂದು ವೃತ್ತಿಯಲ್ಲಿ ಇರುವಂತಹ ಏನು ಒಂದು ಕಿರುಪರಿಚಯ ಏನು ಅನ್ನೋದ್ರಿಂದ ಶುರು ಮಾಡಿ ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನಿಮಗೆ ಕೊಡ್ತಾ ಹೋಗುತ್ತೆ. ಸ್ಟಾಕ್ ಬ್ರೋಕರ್ ಆಗ್ಲಿಕ್ಕೆ ನಿಮಗೆ ಯಾವ ವಿಷಯದಲ್ಲಿ ನೀವು +2 ನಿಮ್ಮ PU ಹಂತದಲ್ಲಿ ಯಾವ ವಿಷಯದ ಬಗ್ಗೆ ಓದಿರ್ಬೋದು, ನೀವು ಯಾವ ವಿಷಯದಲ್ಲಿ ಪದವಿ ಪಡಿಬಹುದು, ಯಾವ್ದಾದ್ರು ವಿಷಯದಲ್ಲಿ ಪದವಿ ಪಡ್ತಿದ್ರೆ ಸಾಕು. ಅದ್ರ ಜೊತೆ ನೀವು ಯಾವ ರೀತಿಯಾದ ಸರ್ಟಿಫಿಕೇಶನ್ ಅನ್ನು ಮಾಡ್ಕೋಬೇಕಾಗತ್ತೆ ಈ ಒಂದು ಪ್ರೊಫೆಷನ್ಗೆ ಹೋದ್ರೆ. ಸೊ ಈ ರೀತಿ ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕು ಒಬ್ಬ ಸ್ಟಾಕ್ ಬ್ರೋಕರ್ ಆಗ್ಲಿಕ್ಕೆ ಅನ್ನೋಂತ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗುತ್ತೆ. ಸ್ಟಾಕ್ ಬ್ರೋಕರ್ ಆಗಿ ನಿಮ್ಮ ಏನು ಸಂಪಾದನೆ ಯಾವ ಮಟ್ಟದಲ್ಲಿ ಇರುತ್ತೆ, ನೀವು ಆರಂಭಿಕ ಹಂತದಿಂದ ಹಿಡಿದು ನಿಮ್ಮ ಅನುಭವ ಹೆಚ್ಚಾಗ್ತಾ ಹೋದ ಹಾಗೆ ನಿಮ್ಮ ಸಂಪಾದನೆ ಯಾವ
ಒಂದು ಇದು ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು. ಈ ಒಂದು ಸರ್ಟಿಫಿಕೇಶನ್ ಮತ್ತೆ ಎಲ್ಲ ಇಡೀ ಪೂರ್ತಿ ಶಿಕ್ಷಣ ಅರ್ಹತೆ ಮುಗಿಸ್ಕೊಳ್ಳಿಕ್ಕೆ ಎಷ್ಟು ವೆಚ್ಚ ತಗುಲುತ್ತೆ ನಿಮಗೆ ಅನ್ನುವಂಥದ್ದು. ಈ ಒಂದು ಸ್ಟಾಕ್ ಬ್ರೋಕರ್ ಏನು ಪ್ರೊಫೆಷನ್ ಕೆರಿಯರ್ ಅಲ್ಲಿ ಯಾವ ರೀತಿಯಾದ ಬೆಳವಣಿಗೆ ಇದೆ ಅಂತ ಹೇಳಿ, ದೀರ್ಘಕಾಲ ಮತ್ತು ಬಹು ದೀರ್ಘಕಾಲವಾಗಿ ಯಾವ ರೀತಿ ಈ ವೃತ್ತಿಗೆ ಡಿಮ್ಯಾಂಡ್ ಇರುತ್ತೆ ಅನ್ನುವಂಥದ್ದು. ಅದರ ಜೊತೆ ಇದರ ಒಳಗೆ, ಈ ಒಂದು ವೃತ್ತಿಯ ಒಳಗೆ ಏನು ನೀವು ಸ್ಪೆಷಲೈಸೇಷನ್ಗಳನ್ನು ಏನು ಮಾಡ್ಕೋಬಹುದು, ಫೈನಾನ್ಷಿಯಲ್ ಅನಲಿಸ್ಟ್ ಆಗ್ಬೋದು, ಇಕ್ವಿಟಿ ಸೆಕ್ಯೂರಿಟಿ ಅನಲಿಸ್ಟ್ ಆಗ್ಬೋದು. ಸೊ ಹೀಗೆ ಬೇರೆ ಬೇರೆ ಸ್ಪೆಷಲೈಸೇಷನ್ಗಳು ನೀವೇನು ಮಾಡ್ಕೋಬಹುದು. ಅದಕ್ಕೆ ನಿಮಗೆ ಬೇಕಾದ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಏನು ಈ ಕೆರಿಯರ್ಗೆ, ಮತ್ತೆ ಅದಕ್ಕೆ ಎಷ್ಟು ವರ್ಷ ನಿಮಗೆ ಶಿಕ್ಷಣಕ್ಕೆ ಆ ಒಂದು ಅರ್ಹತೆ ಪಡೆಯಲಿಕ್ಕೆ ಶಿಕ್ಷಣದಲ್ಲಿ ನೀವು ಎಷ್ಟು ವರ್ಷ ಸ್ಪೆಂಡ್ ಮಾಡಬೇಕು, ಎಷ್ಟು ವರ್ಷ ಓದಬೇಕು. ಸೊ ಈ ಒಂದು ಆಧಾರದ ಮೇಲೆ ನನ್ನ ಯಾವ ವಯಸ್ಸಿನಿಂದ ನಾನು ಈ ವೃತ್ತಿಯಲ್ಲಿ ಆಕ್ಚುಲ್ ಆಗಿ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ. ಅದರ ಜೊತೆಗೆ ಈ ಒಂದು ಏನು ವೃತ್ತಿಗೆ ಬೇಕಾಗೋ ಅರ್ಹತೆ ಪಡೀಲಿಕ್ಕೆ ಯಾವ ಕಾಲೇಜ್ಗಳಲ್ಲಿ ಕೋರ್ಸ್ಗಳಿದೆ, ಸರ್ಟಿಫಿಕೇಶನ್ ಎಲ್ಲಿ ಮಾಡಬೇಕು, ಯಾವ್ದಾದ್ರು ಪ್ರವೇಶ ಪರೀಕ್ಷೆ ಇದೆಯಾ, ಸ್ಕಾಲರ್ಶಿಪ್ಗಳೇನಾದ್ರೂ ನನಗೆ ದೊರಕುತ್ತಾ ಇದ್ರ ಬಗ್ಗೆ, ಅದ್ರ ಜೊತೆಗೆ ಈ ಒಂದು ವೃತ್ತಿ ಮಾಡ್ತಿರೋರ ಒಂದು ಅನುಭವ ಎಂತಹದ್ದು ಅಂತ ಹೇಳಿ, ಅದರ ಜೊತೆಗೆ ಯಾವ್ಯಾವ ರೀತಿ ಪ್ರತಿಭಾವಂತರಿಗೆ ಈ ವೃತ್ತಿಯನ್ನು ಮಾಡ್ಬೋದು, ದಿವ್ಯಾಂಗರು ಕೂಡ ಮಾಡ್ಬೋದಾ, ಉದ್ಯೋಗ ಅವಕಾಶಗಳು ನನಗೆ ಎಲ್ಲಿ ದೊರೆಯುತ್ತೆ ಈ ಒಂದು ವೃತ್ತಿಯಲ್ಲಿ ಅನ್ನುವಂಥದ್ದು. ಅದರ ಜೊತೆ ಆಕ್ಚುಲ್ ಆಗಿ ಆ ಕೆರಿಯರ್ ಅಲ್ಲಿ ನೀವೇನ್ ಮಾಡ್ತೀರಾ. ಹಲವಾರು ಬಾರಿ ನಾವು ಯೋಚನೆ ಮಾಡ್ತೀವಿ ಈ ರೀತಿ ಕೆರಿಯರ್ ಚೆನ್ನಾಗಿದೆ ಅಥವಾ ಈ ರೀತಿ ಅಂತ ಹೇಳ್ಬಿಟ್ಟು, ಆದ್ರೆ ಆಕ್ಚುಲ್ ಆಗಿ ಕೆರಿಯರ್ ಅಲ್ಲಿ ಏನು ಕೆಲಸಗಳಿರುತ್ತೆ, ಏನು ಯಾವ ರೀತಿಯಾದ ಬೇರೆ ಬೇರೆ ನಿಮ್ಮಲ್ಲಿ ಏನು ನಿಮ್ಮ ಸಹೋದ್ಯೋಗಿಗಳು ಯಾರು ಇರ್ತಾರೆ, ಯಾರ್ಯಾರ ಜೊತೆ ಕೆಲಸ ಮಾಡ್ತೀರಾ ಅನ್ನೋಂಥ ಒಂದು ಐಡಿಯಾ ನಮಗಿರೋದಿಲ್ಲ. ಸೊ ಆ ರೀತಿಯಾಗಿ ನಿಮ್ಮ ಕೆಲಸದ ಪಾತ್ರ ಮತ್ತು ಜವಾಬ್ದಾರಿಗಳು ಏನಿರುತ್ತೆ ಈ ಒಂದು ವೃತ್ತಿಯಲ್ಲಿ, ಅದಕ್ಕೆ ನೀವು ಯಾವ ರೀತಿಯಾದ ಸಾಮರ್ಥ್ಯಗಳನ್ನು ಬೆಳೆಸ್ಕೋಬೇಕಾಗುತ್ತೆ, ನಮ್ಮ ಕಾಂಪಿಟೆನ್ಸೀಸ್ ಏನಿರಬೇಕು, ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ರು ಡಾಕ್ಟರ್ ವೀಣಾ ಅವರು, ಜಾಗೀರ್ದಾರ್ ಸರ್ ಅವರು. ಸೊ ಯಾವ ರೀತಿಯಾದ ಸಾಮರ್ಥ್ಯಗಳನ್ನ ನಾವು ಬೆಳೆಸ್ಕೋಬೇಕು ಈ ಒಂದು ವೃತ್ತಿಗೆ, ಈ ವೃತ್ತಿಗೆ ನೀವು ಆಕಾಂಕ್ಷೆ ಪಡೋದಾದ್ರೆ, ಮತ್ತು ಕೆಲಸದ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ. ಸೊ ಹೀಗೆ ಒಂದು ವೃತ್ತಿಯ ಬಗ್ಗೆ ಒಂದು ಏನು ಸಂಪೂರ್ಣವಾದ ಒಂದು ಚಿತ್ರಣವನ್ನ ಈ ಒಂದು ಕರ್ನಾಟಕ ಕೆರಿಯರ್ ಪೋರ್ಟಲ್ ನೀಡ್ತಾ ಹೋಗುತ್ತೆ. ಇದೇ ರೀತಿ 500ಕ್ಕೂ ಹೆಚ್ಚು ಬೇರೆ ಬೇರೆ ವೃತ್ತಿಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇದು ನೀಡ್ತಾ ಹೋಗುತ್ತೆ. ಸೊ ಈ ಕರ್ನಾಟಕ ಕೆರಿಯರ್ ಪೋರ್ಟಲ್ಗೆ ನೀವು ರಿಜಿಸ್ಟರ್ ಆಗಿ ಯುವ ಕಣಜ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ವಿಡಿಯೋಗಳನ್ನ ನೋಡಿ ಈ ಒಂದು ಮಾಹಿತಿ ಆಧಾರದ ಮೇಲೆ ನೀವು ಮುಂದಿನ ನಿಮ್ಮ ವ್ಯಾಸಂಗ ಮತ್ತು ವೃತ್ತಿ ಜೀವನದ ಯೋಜನೆ ಪ್ಲಾನಿಂಗ್ ಅನ್ನ ಈ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಇನ್ನು ಉತ್ತಮವಾಗಿ ಮಾಡ್ಕೊಳ್ಳಿ ಅನ್ನೋ ಒಂದು ಆಶೆಯೊಂದಿಗೆ ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಹ್ಯುಮ್ಯಾನಿಟೀಸ್ ಮತ್ತು ಆರ್ಟ್ಸ್, ಮಾನವಶಾಸ್ತ್ರ ಮತ್ತು ಕಲೆ ಕ್ಷೇತ್ರದಲ್ಲಿ ಏನೇನು ನಮಗೆ ಆಯ್ಕೆಗಳಿದ್ದಾವೆ, ಯಾವ ರೀತಿಯಾದ ವೃತ್ತಿ ಜೀವನಗಳ ಬಗ್ಗೆ ವಿದ್ಯಾರ್ಥಿಗಳು ಪ್ಲಾನ್ ಮಾಡ್ಬೋದು ಅನ್ನೋಂಥ ಒಂದು ಏನು ಮಾಹಿತಿಯನ್ನು, ಅನುಭವವನ್ನು ಇವತ್ತು 3 ಜನ ಪ್ಯಾನಲಿಸ್ಟ್, ಡಾಕ್ಟರ್ ಭಾನುಮೂರ್ತಿ ಅವರು, ಡಾಕ್ಟರ್ ವೀಣಾ ಅವರು ಮತ್ತು ಡಾಕ್ಟರ್ ಜಾಗೀರ್ದಾರ್ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಈ 3 ಜನ ಪ್ಯಾನಲಿಸ್ಟ್ಗೆ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ, UNDP ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ತಮ್ಮ ಏನು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಥವಾ ತಮ್ಮ ಆರ್ಗನೈಸೇಷನ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನಾವು ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ, ಈ ವಿಡಿಯೋವಿನ ಡಿಸ್ಕ್ರಿಪ್ಷನ್ ಅಲ್ಲಿ ಏನು ವಿದ್ಯಾರ್ಥಿಗಳ ಹೆಚ್ಚಿನ ಮಾಹಿತಿ ಬೇಕಾದಾಗ ಶೇರ್ ಮಾಡಬಹುದಾ ಅನ್ನೋವಂಥ ರಿಕ್ವೆಸ್ಟ್ ಅನ್ನು ಕೂಡ ಇಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಏನು ಈ ವಿಡಿಯೋನ ಇವತ್ತು ನೀವು ವೀಕ್ಷಿಸಿದ್ದೀರಾ, ಇದನ್ನ ಹೆಚ್ಚು ನಿಮ್ಮ ಫ್ರೆಂಡ್ಸಿಗೂ ನೀವು ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋನ ವೀಕ್ಷಿಸಿ ಈ ಮಾಹಿತಿ ಉಪಯೋಗ ಪಡೆಯುವಂತವರಾಗ್ಲಿ. ಸೊ ಐ ಆಮ್ ಥ್ಯಾಂಕಿಂಗ್ ಆಲ್ ದ 3 panelists for your time today, sir. Thank you, sir. Thank you very much. Thank you for providing this support. Thank you.